ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ನೀವು ಬಾಬಾನ ಮನಸ್ಸಲ್ಲಿ ಪ್ರಾರ್ಥನೆ ಮಾಡಿದ್ರೆ ನೀವು ಹೋಗುವ ಮಾರ್ಗ ಮಧ್ಯದಲ್ಲಿ ಎಲ್ಲಾದರೂ ಒಂದು ಬಾಬಾ ಬೋರ್ಡ್ ಇರ್ತಕ್ಕಂಥದ್ದು, ಬಾಬಾ ಫೋಟೋ ಇರ್ತಕ್ಕಂಥದ್ದು, ಅಥವಾ ನಿಮ್ಮ ಮುಂದೆ ಪಾಸ್ ಆಗುವಂಥದ್ದು ಒಂದು ಕಾರು ಮೇಲೆ ಒಂದು ಬಾಬಾ ಚಿತ್ರವನ್ನು ನೀವು ನೋಡ್ತೀರಿ. ಓಂ ಸಾಯಿ ರಾಮ್, ಓಂ ಸಾಯಿ ಶ್ಯಾಮ್, ರಾಧೆ ರಾಧೆ ಕೃಷ್ಣ, ಹರೇ ಸಾಯಿ ರಾಮ್. ಮುಂದೆ ಬರುವ ದಿನಗಳು ಕಷ್ಟ ಇದ್ದಾವೆ. ಭೂಮಿಯಿಂದ ಆಗ್ಬೋದು, ಅಗ್ನಿಯಿಂದ ಆಗ್ಬೋದು, ಯುದ್ಧ ಭೀತಿ ಇದೆ, ಜನರಲ್ಲಿ ಅಶಾಂತಿ ಇದೆ, ಅಪಮೃತಿಗಳು ಕಾದಿದೆ. ಅದಕ್ಕೆ ಇಂಥವರಿಂದ ಪರಿಹಾರಗಳಿಂದ ಮುಂದೆ ಲೋಕ ಕಲ್ಯಾಣ ಆಗಲಿ. ಮನೋಬುದ್ಧ್ಯಹಂಕಾರ ಚಿತ್ತಾನಿ ನಾಹಂ ನ ಚ ಶ್ರೋತ್ರ ಜಿಹ್ವೆ ನ ಚಕ್ರಾಣ ನೇತ್ರೆ ನ ಚ ವ್ಯೋಮ ಭೂಮೇನ ತೇಜೋ. ಕೋಡಿಮಠ ಶ್ರೀಗಳು ಒಮ್ಮೆ ಒಂದು ಭವಿಷ್ಯವನ್ನು ನುಡಿದಿದ್ದಾರೆ ಅಂದರೆ ಅದರ ಆಗುಹೋಗುಗಳ ಬಗ್ಗೆ ಸಂಪೂರ್ಣ ಮಾಹಿತಿ ಎಲ್ಲರಿಗೂ ತಿಳಿಯುತ್ತೆ. ಓಂ ಸಾಯಿ ಸಾಯಿರಾ. ವೀಕ್ಷಿಸಿ ವಿಶೇಷ ಮಹಾಶಿವಾಣಿ ಇದೇ ಶನಿವಾರ ಬೆಳಗ್ಗೆ 8ಕ್ಕೆ. ನಮಸ್ಕಾರ. ಜಿ ಕನ್ನಡ ವಾಹಿನಿಯ ಸಮಸ್ತ ವೀಕ್ಷಕರಿಗೆಲ್ಲ ಶುಭ ಕಾರ್ತಿಕ ಮಾಸದ ಶುಭ ಗುರುವಾರದ ವಿಶೇಷ ಮಹರ್ಷಿವಾಣಿ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸುಸ್ವಾಗತ. ಸ್ಪೆಷಲ್ ಪಾರ್ಟ್ನರ್ಸ್ ಅಮೃತಬಿಂದು. ಹೊಟ್ಟೆ ನೋವು, ಹೊಟ್ಟೆ ಹುಣ್ಣು, ಎದೆಯುರಿ, ಆಸಿಡಿಟಿ, ಗ್ಯಾಸ್ಟ್ರಿಕ್, ಅಜೀರ್ಣ ಇಂತಹ ಹೊಟ್ಟೆಗೆ ಸಂಬಂಧಪಟ್ಟಂತಹ ಎಲ್ಲ ಸಮಸ್ಯೆಗಳಿಗೂ ರಾಮಬಾಣದಂತೆ ಕೆಲಸ ಮಾಡುತ್ತೆ ಅಮೃತಬಿಂದು. ಅಷ್ಟೇ ಅಲ್ಲದೆ ಇತ್ತೀಚೆಗಷ್ಟೇ ಲೋಕಾರ್ಪಣೆಯಾಗಿರುವಂತಹ ಡಾಕ್ಟರ್ ಮಹರ್ಷಿ ಆನಂದ್ ಗುರೂಜಿಯವರ ಬ್ರಹ್ಮರ್ಷಿ ಆನಂದ ಸಿದ್ಧಿಪೀಠಂ ಸಂಸ್ಥಾನ ಮತ್ತು ಅಮೃತಬಿಂದು ಅವರ ಡಯಾಬೆಟಿಕ್ ರಿಸರ್ಚ್ ಅಭಿವೃದ್ಧಿಪಡಿಸಿದೆ. 100% ಆಯುರ್ವೇದಿಕ್ ಅಂಶಗಳನ್ನು ಹೊಂದಿರುವಂತಹ ಸಕ್ಕರೆ ಕಾಯಿಲೆ ನಿಯಂತ್ರಣಕ್ಕಾಗಿ ಇರುವಂಥದ್ದು ಮಧುಮೇಹ ನಿವಾರಣಾ ಚೂರ್ಣ. ಮಧುಮೇಹ ನಿವಾರಣಾ ಚೂರ್ಣ ಈಗ ಮಧುಮೇಹ ಎನ್ ಆಗಿದೆ. ನಿಮ್ಮ ಸಮೀಪದ ಎಲ್ಲ ಮೆಡಿಕಲ್ ಸ್ಟೋರ್ಗಳಲ್ಲೂ ಕೂಡ ಲಭ್ಯ ಇದೆ. ಖಂಡಿತವಾಗಿಯೂ ಕೊಂಡ್ಕೊಳ್ಳಿ. ಅಷ್ಟೇ ಅಲ್ಲದೆ ವೀಕ್ಷಕರೇ, ಇಂದಿನ ಕಲುಷಿತ ಸಾಂಕ್ರಾಮಿಕ ರೋಗದಿಂದ ನಾವೆಲ್ಲರೂ ಪಾರಾಗಬೇಕು ಅಂದರೆ ಮೊದಲಿಗೆ ನಮ್ಮ ದೇಹದಲ್ಲಿ ಇರುವಂತಹ ರೋಗ ನಿರೋಧಕ ಶಕ್ತಿಯನ್ನು, ಪ್ರತಿರೋಧಕ ಶಕ್ತಿಯನ್ನು ಹೆಚ್ಚಿಸ್ಕೊಳ್ಬೇಕು. ಆ ಮೂಲಕ ಆರೋಗ್ಯವನ್ನು ವೃದ್ಧಿಸ್ಕೊಳ್ಬೇಕು. ಅದಕ್ಕಾಗಿ ಏನು ಮಾಡಬೇಕು ಅಂದರೆ ಪ್ರತಿದಿನ ಅಮೃತಬಿಂದುವನ್ನು ಸೇವಿಸಬೇಕು. ಅಮೃತಬಿಂದು ಸಿರಪ್ ಮತ್ತು ಮಧುಮೇಹ ನಿವಾರಣಾ ಚೂರ್ಣ ಅಂದರೆ ಮಧುಮೇಹ ಎನ್ ಈಗ ಮಾತ್ರೆ ರೂಪದಲ್ಲಿ ಕೂಡ ಲಭ್ಯ ಇದೆ. ಖಂಡಿತವಾಗಿ ಕೊಂಡ್ಕೊಳ್ಳಿ, ನಿಮ್ಮ ಆರೋಗ್ಯವನ್ನು ವೃದ್ಧಿಸ್ಕೊಳ್ಳಿ. ಮತ್ತು ಲವಣ ತೈಲಂ, ಯಾವುದೇ ಕಠಿಣ ವ್ಯಾಯಾಮಗಳಿಲ್ಲದೆ ಮತ್ತು ಯಾವುದೇ ಆಹಾರದ ಪಥ್ಯಕ್ರಮವೂ ಕೂಡ ಇಲ್ಲದೆ ನಿಮ್ಮ ಹೊಟ್ಟೆಯ ಕೊಬ್ಬಿಗೆ ಮತ್ತು ಬೊಜ್ಜಿಗೆ ಆಯುರ್ವೇದಿಯ ಪರಿಹಾರ ಆಯುಕೇರ್ ಅಂದರೆ ಅದು ಲವಣ ತೈಲಂ. ನೀವು ಕೂಡ ಖಂಡಿತವಾಗಿ ಒಮ್ಮೆ ಬಳಸಿ ನೋಡ್ಬೋದು. ಹಾಗೂ ಡಿವೈನ್ ಪಾರ್ಟ್ನರ್ ದೀಪಂ ಲ್ಯಾಂಪ್ ಆಯಿಲ್, ದೀಪದ ಬೆಳಕಿನಲ್ಲಿ ಒಂದು ದೈವಿಕ ಅನುಭವ. 5 ವಿಶೇಷ ತೈಲಗಳ ಮಿಶ್ರಣವೇ ದೀಪಂ ಲ್ಯಾಂಪ್ ಆಯಿಲ್. ಬಳಸಿ ನೋಡಿ, ಶುಭ ಫಲಗಳನ್ನು ನಿಮ್ಮದಾಗಿಸ್ಕೊಳ್ಳಿ ಅಂತ ಹೇಳ್ತಾ ವೀಕ್ಷಕರೇ, ಇದು ಶುಭ ಗುರುವಾರದ ವಿಶೇಷ ಮಹರ್ಷಿವಾಣಿ ನೇರ ಪ್ರಸಾರ ಕಾರ್ಯಕ್ರಮ. ನಾಳೆ ಶುಕ್ರವಾರ 11ನೇ ತಾರೀಕು ಒಂದು ವಿಶೇಷ ಕಾರ್ಯಕ್ರಮವನ್ನು ನೆರವೇರಿಸಿಕೊಡ್ಲಿಕ್ಕೆ ಗುರುಜರು ಆಗಮಿಸ್ತಾ ಇದ್ದಾರೆ ಬೀದರ್ ಜಿಲ್ಲೆ ಚಿಟಗುಪ್ಪ ತಾಲೂಕಿಗೆ. ಶ್ರೀ ರೇವಣ ಸಿದ್ದೇಶ್ವರ ದೇವಸ್ಥಾನ ಟ್ರಸ್ಟ್ ವತಿಯಿಂದ ಲೋಕ ಕಲ್ಯಾಣಾರ್ಥವಾಗಿ ಲಕ್ಷ ದೀಪೋತ್ಸವ ಕಾರ್ಯಕ್ರಮವನ್ನು ಬಹಳ ಅದ್ದೂರಿಯಾಗಿ ಆಚರಿಸಲಾಗ್ತಿದೆ. ಜೊತೆಗೆ ಶ್ರೀ ರೇವಣ ಸಿದ್ದೇಶ್ವರ ದೇವಸ್ಥಾನದ ಮಹಾದ್ವಾರ ಉದ್ಘಾಟನಾ ಕಾರ್ಯಕ್ರಮವನ್ನು ಕೂಡ ಶಾಸ್ತ್ರೋಕ್ತವಾಗಿ ನೆರವೇರಿಸಲಾಗ್ತಾ ಇದೆ. ನಾಳೆ ಬೀದರ್ ಜಿಲ್ಲೆ ಡಾಕ್ಟರ್ ಮಹರ್ಷಿ ಆನಂದ್ ಗುರೂಜಿಯವರು ಆಗಮಿಸ್ತಾ ಇದ್ದಾರೆ. ನೀವು ಕೂಡ ಖಂಡಿತವಾಗಿ ಭಾಗವಹಿಸಬಹುದು. ಶ್ರೀ ರೇವಣ ಸಿದ್ದೇಶ್ವರ ಸ್ವಾಮಿ ದೇವಸ್ಥಾನ, ಚಿಟಗುಪ್ಪ ತಾಲೂಕು, ಬೀದರ್ ಜಿಲ್ಲೆ. ಇನ್ನು ನಾಳೆಗೆ ಡಿಸಿಸಿ ಬ್ಯಾಂಕ್ ಬೀದರ್ ಜಿಲ್ಲೆಯಲ್ಲಿ ಡಾಕ್ಟರ್ ಗುರುಪಾದಪ್ಪ ನಾಗಮಾರಪಳ್ಳಿಯವರ ಹುಟ್ಟುಹಬ್ಬದ ನಿಮಿತ್ತ ಸ್ವಸಹಾಯ ಗುಂಪಿನ ದಿನಾಚರಣೆ ಸಮಾರಂಭದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿದ್ದಾರೆ ಡಾಕ್ಟರ್ ಮಹರ್ಷಿ ಆನಂದ್ ಗುರೂಜಿಯವರು. ಖಂಡಿತವಾಗಿ ನೀವು ಕೂಡ ಭಾಗವಹಿಸಬಹುದು. ಸುಮಾರು 11:30 ಹೊತ್ತಿಗೆ ಅಲ್ಲಿಗೆ ಆಗಮಿಸ್ತಾರೆ. ಇನ್ನು ಶನಿವಾರ 12ನೇ ತಾರೀಕು ಬೀದರ್ ನಗರದ ಲಾಡಗೇರಿ ಹಿರೇಮಠ ಸಂಸ್ಥಾನದ ಪೂಜ್ಯ ಶ್ರೀ ಗಂಗಾಧರ ಶಿವಾಚಾರ್ಯ ಮಹಾಸ್ವಾಮಿಗಳ ದಿವ್ಯ ಸಾನ್ನಿಧ್ಯದಲ್ಲಿ ಡಾಕ್ಟರ್ ಮಹರ್ಷಿ ಆನಂದ್ ಗುರೂಜಿಯವರ ತುಲಾಭಾರ ಕಾರ್ಯಕ್ರಮ ಜೊತೆಗೆ ಧರ್ಮ ಸಭೆ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿದೆ. ಹಿರೇಮಠ ಸಂಸ್ಥಾನ ಲಾಡಗೇರಿ ಬೀದರ್, ಹಿರೇಮಠ ಸಂಸ್ಥಾನ ಲಾಡಗೇರಿ ಬೀದರ್, ಇಲ್ಲಿ ಗುರೂಜಿಯವರ ತುಲಾಭಾರ ಕಾರ್ಯಕ್ರಮ ಜೊತೆಗೆ ಧರ್ಮ ಸಭೆ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿದೆ. ಖಂಡಿತವಾಗಿ ನೀವು ಕೂಡ ಭಾಗವಹಿಸಬಹುದು. ಲಕ್ಷ ದೀಪೋತ್ಸವ ಕಾರ್ಯಕ್ರಮದಲ್ಲೂ ಕೂಡ ಭಾಗವಹಿಸಿ ಗುರುಜರನ್ನ ಭೇಟಿ ಮಾಡಿ ಅವರಿಂದ ಆಶೀರ್ವಾದವನ್ನು ಕೂಡ ಪಡೆದುಕೊಳ್ಬಹುದು ಅಂತ ಹೇಳ್ತಾ, ಇನ್ನು ಶನಿವಾರ ವಿಶೇಷವಾದಂತಹ ಮಹರ್ಷಿವಾಣಿ ಕಾರ್ಯಕ್ರಮ ಪ್ರಸಾರವಾಗುತ್ತೆ. ಇತ್ತೀಚೆಗಷ್ಟೇ ನಾವು ನಮ್ಮ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ಚಿಕ್ಕಲಸಂದ್ರದಲ್ಲಿ ವಾರ್ಡ್ನಲ್ಲಿ ನಡೆದಂತಹ ಕಾರ್ಯಕ್ರಮವನ್ನು ವೀಕ್ಷಿಸ್ತಾ ಇದ್ವಿ. ಸಾಯಿಬಾಬಾರ ವಿಗ್ರಹ ಪ್ರತಿಷ್ಠಾಪನಾ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿದ್ರು ಡಾಕ್ಟರ್ ಮಹರ್ಷಿ ಆನಂದ್ ಗುರೂಜಿಯವರು. ಆ ಕಾರ್ಯಕ್ರಮ ಹೇಗಿತ್ತು ಅಂತ ನಾವು ನೋಡ್ತಾ ಇದ್ವಿ.
ಇದೇ ಬರುವ ಶನಿವಾರ ಅದರ ಮುಂದುವರಿದ ಭಾಗವನ್ನು ನಾವು ನೋಡಲಿದ್ದೇವೆ. ಬಾಬಾರ ನೂತನ ವಿಗ್ರಹಕ್ಕೆ ಡಾಕ್ಟರ್ ಮಹರ್ಷಿ ಆನಂದ್ ಖುಷಿ ಅವರು ವಿಶೇಷವಾದಂತಹ ಅಭಿಷೇಕವನ್ನು ಸಲ್ಲಿಸಿದ್ರು. ಶಿರಡಿಯಿಂದ ತಂದಂತಹ ವಸ್ತ್ರ ಧಾರಣೆಯನ್ನು ಬಾಬಾರ ವಿಗ್ರಹಕ್ಕೆ ಧಾರಣೆಯನ್ನು ಮಾಡಿದ್ರು ಖುಷಿಯವರು ಮತ್ತು ಬಾಬಾರ ಪವಾಡಗಳ ಕುರಿತಾಗಿ ಅನೇಕ ವಿಚಾರಗಳನ್ನು ತಿಳಿಸ್ಕೊಟ್ರು. ಇದರ ಜೊತೆಗೆ ಅರಸೀಕೆರೆ ತಾಲೂಕು ಕೋಡಿಮಠಕ್ಕೆ ಕೂಡ ತೆರಳಿದ್ರು. ಅಲ್ಲಿ ಕೋಡಿಮಠದ ಶ್ರೀಗಳನ್ನು ಭೇಟಿ ಮಾಡಿ ಅವರಿಂದ ಆಶೀರ್ವಾದವನ್ನು ಕೂಡ ಪಡೆದರು. ಎಲ್ಲ ವಿಶೇಷ ಕಾರ್ಯಕ್ರಮದ ದೃಶ್ಯಗಳನ್ನು ನಾವು ವೀಕ್ಷಿಸಬಹುದು ಇದೇ ಬರುವ ಶನಿವಾರದ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ. ತಪ್ಪದೆ ವೀಕ್ಷಿಸಿ ಅಂತ ಹೇಳ್ತಾ, ಗುರುವಾರ ಇವತ್ತು, ಹಾಗಾಗಿ ನಾವೆಲ್ಲರೂ ದರ್ಶನ ಮಾಡೋಣ ನಮ್ಮ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ಮಂತ್ರಾಲಯ ಕ್ಷೇತ್ರವನ್ನು. ರಾಘವೇಂದ್ರ 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 पूज्याय राघवेंद्राय सत्यधर्मव्रताय च भजतां कल्पवृक्षाय नमतां कामधेनवे. श्री भारतीय रमण मुख्य प्राणांतर्गत इष्टदेवता कुलदेवतात्मिक ಶ್ರೀ ಗುರು ಸಾರ್ವಭೌಮ ದೇವತಾಭ್ಯೋ ನಮಃ. ಕಲಿಯುಗದ ಕಾಮಧೇನು, ನಡೆದಾಡೋ ದೇವರು, ಬೇಡಿದ ವರಗಳನ್ನು ಶೀಘ್ರವಾಗಿ ದಯಪಾಲಿಸ್ತಕ್ಕಂಥವನು. ಇವತ್ತಿಗೂ ಸಹಿತ ಗುರುವಾರಗಳಲ್ಲಿ ಪ್ರತಿ ಗುರುವಾರ ಯಾರೊಬ್ಬರು ಗುರು ರಾಘವೇಂದ್ರ ಸ್ವಾಮಿನ ಶ್ರದ್ಧಾಭಕ್ತಿಯಾಗಿ ಪ್ರಾರ್ಥನೆ ಮಾಡ್ತಾರೋ ಅವ್ರನ್ನ ಬೆಂಬಿಡದೆ ಅವ್ರನ್ನ ಕಾಪಾಡ್ತಕ್ಕಂಥ ದೈವ ಇವತ್ತಿಗೂ ವಿದ್ಯಾರ್ಥಿಗಳಿಗಾಗಲಿ, ನೊಂದು ಬರ್ತಕ್ಕಂಥವ್ರಿಗಾಗಲಿ, ಸಂಸಾರದಲ್ಲಿ ನೊಂದಿರ್ತಕ್ಕಂಥವ್ರಿಗಾಗಲಿ, ಸಮಸ್ಯೆ ಸಾಗರೋಪಾದಿಯಲ್ಲಿದ್ದರೂ ಸಹಿತ ಅದನ್ನು ಮಂಜಿನಗಡ್ಡೆ ಥರ ಕರಗಿಸುವಂಥ ಚೈತನ್ಯ ಶಕ್ತಿ ನಡೆದಾಡೋ ದೇವರು ಕಲ್ಪವೃಕ್ಷ ಕಾಮಧೇನು ಶ್ರೀ ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತ ಇಷ್ಟದೇವತಾ ಕುಲದೇವತಾತ್ಮಿಕ. ಈಗ ಗುರುಜನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಶ್ರೀಯುತರು ಸಾಮುದ್ರಿಕ ಶಿರೋಮಣಿ ಸ್ವರಸರ್ವಜ್ಞ ದರ್ಪಣಾಂಜನ ಚಕ್ಷುರ್ಮತಿ ವಿದ್ಯಾ ನಿಪುಣ ಶ್ರೀ ವಿದ್ಯೋಪಾಸಕ ರತ್ನ ಅಥರ್ವಣ ಪರಿಹಾರ ಪ್ರವೀಣ ವನಸಿರಿ ಆಯುರ್ವೇದ ರತ್ನರು ಮತ್ತು ರಾಜ್ಯದ ಧಾರ್ಮಿಕ ಪರಿಷತ್ನ ಸದಸ್ಯರೂ ಆಗಿರುವಂತಹ ಶ್ರೀ ಶ್ರೀ ಡಾಕ್ಟರ್ ಮಹರ್ಷಿ ಆನಂದ್ ಖುಷಿ ಅವರು. ನನಗೆ ಹಾಗಿದ್ರೆ ಗುರುಜನ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಬರ್ಮಾಡ್ಕೊಳ್ಳೋಣ. ಗುರುಜಿ ನಮಸ್ಕಾರ. ಕಾರ್ಯಕ್ರಮಕ್ಕೆ ಭಕ್ತಿಪೂರ್ವಕ ಸುಸ್ವಾಗತ. ನಮಸ್ತೆ ಅಮ್ಮ. ಓಂ ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರುವೇ ಸರ್ವಲೋಕಾನಾಂ ವಿಷಜೇ ಭರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ಶ್ರೀಂ ದಕ್ಷಿಣಾಮೂರ್ತಿ ನಮೋ ನಮಃ.
ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ಶ್ರೀಂ ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ಇಷ್ಟದೇವತಾ ಕುಲದೇವತಾತ್ಮಿಕ ಶ್ರೀ ಗುರು ರಾಘವೇಂದ್ರ ದೇವತಾಭ್ಯೋ ನಮಃ. ಜಗದ್ಗುರು ಆದಿಶಂಕರಾಚಾರ್ಯ ಮಹಾರಾಜ್ ಕಿ ಜೈ. ಶಂಕರ ಮಧ್ವ ರಾಮಾನುಜಾಚಾರ್ಯ ಮಹಾರಾಜ್ ಕಿ ಜೈ. ಜಗದ್ಗುರುಗಳನ್ನು ಪ್ರಾರ್ಥನೆ ಮಾಡ್ತಾ ಗುರು ದತ್ತಾತ್ರೇಯರ ಪ್ರಾರ್ಥನೆ, ದತ್ತ ಮಹಾರಾಜರ ಆರಾಧನೆ, ಅದರಲ್ಲೂ ಗುರು ದತ್ತ ಮಹಾರಾಜರ ಆರಾಧನೆ ಮಾಡಿದ್ರೆ ಎಲ್ಲ ಗುರುಗಳಿಗೂ ಸಲ್ಲತಕ್ಕಂಥದ್ದಾಗತ್ತೆ. ಗುರು ಎಂಬತಕ್ಕಂತಹ ಪದಕ್ಕೆ ಅರ್ಥವೇ ಹಾಗೆ, ದತ್ತ ಮಹಾರಾಜರ ಆರಾಧನೆ. ಇವತ್ತಿಗೂ ಗಾಣಗಾಪುರ ಕ್ಷೇತ್ರದಲ್ಲಿ ಗುರು ದತ್ತಾತ್ರೇಯರ ವಿಶೇಷವಾಗಿರ್ತಕ್ಕಂಥ ಸಾನ್ನಿಧ್ಯ ಸಾಕಷ್ಟು ಜನ ಭಕ್ತರನ್ನು ಆಕರ್ಷಣೆ ಮಾಡುತ್ತೆ. ಇರ್ತಕ್ಕಂತಹ ಗ್ರಹದೋಷಗಳಾಗಲಿ, ಸಮಸ್ಯೆಗಳಾಗಲಿ, ಯಾವುದೇ ತೊಂದರೆ ತಾಪತ್ರೆಗಳಿದ್ದರೂ ಆ ತೊಂದರೆ ತಾಪತ್ರೆಗಳನ್ನು ದೂರ ಮಾಡುವಂತಹ ಒಂದು ಕಲಿಯುಗದಲ್ಲಿ ಪ್ರತ್ಯಕ್ಷ ದೈವವಾಗಿರ್ತಕ್ಕಂಥ ಗುರು ದತ್ತ ಮಹಾರಾಜರು. ದತ್ತ ಮಹಾರಾಜರು ಅಲ್ಲಿ ಇವತ್ತಿಗೂ ಯಾವುದೋ ಒಂದು ರೂಪದಲ್ಲಿ ಅಲ್ಲಿ ಬಂದೇ ಬರ್ತಾರೆ. ಪ್ರತಿನಿತ್ಯ ಅಲ್ಲಿ ನಡೀತಕ್ಕಂಥ ಆ ಮಹಾಮಂಗಳಾರತಿ ಕಾಲ, ಅದರಲ್ಲೂ ಬೆಳಗ್ಗಿನ ಜಾವ 2 ಗಂಟೆಗೆ ಅಲ್ಲಿ ಪ್ರಾರಂಭ ಪೂಜೆ, ಮಧ್ಯರಾತ್ರಿನೇ ಅಂತ ಹೇಳ್ಬೋದು. ಅಂದರೆ ಬೆಳಗ್ಗಿನ ಜಾವ 2 ಗಂಟೆಗೆ ಪ್ರಾರಂಭವಾಗುವಂಥದ್ದು. ಆಗ ಅಭಿಷೇಕ, ಅಲಂಕಾರ, ಗುರುಪಾದಿಕೆಗಳ ದರ್ಶನ, ಜೊತೆಗೆ ಆ ಒಂದು ಸಾನ್ನಿಧ್ಯದಲ್ಲಿ ಏನಾದರೂ ಒಂದಷ್ಟು ಚೇಷ್ಟೆಗಳಿದ್ದು, ಭೂತ ಪ್ರೇತ ಪಿಶಾಚಿ ಶಾಕಿನಿ ಡಾಕಿನಿ ಯಾವುದೇ ಇದ್ದರೂ, ಅದರಲ್ಲೂ ಬ್ರಹ್ಮರಾಕ್ಷಸರಿಗೆ ಮೋಕ್ಷವನ್ನು ಕೊಟ್ಟಂಥ ಸ್ಥಳ ಅಂತಲೂ ಹೇಳ್ತಾರೆ. ಅಂತಹ ಒಂದು ಪರಮ ಪವಿತ್ರವಾಗಿರ್ತಕ್ಕಂತಹ ಗಾಣಗಾಪುರ ದತ್ತಕ್ಷೇತ್ರದಲ್ಲಿ ಸ್ವಾಮಿಯ ವಿಶೇಷವಾಗಿರ್ತಕ್ಕಂಥ ಸಾನ್ನಿಧ್ಯವನ್ನು ನೋಡಲಿಕ್ಕೆ ರಾಜ್ಯ ದೇಶದ ಸಾಕಷ್ಟು ಮೂಲೆಗಳಿಂದ ಭಕ್ತರು ಬರ್ತಾರೆ. ಎಲ್ಲೂ ನಿಮಗೆ ಪರಿಹಾರ ಸಿಕ್ಕಿಲ್ಲ, ಎಲ್ಲೂ ನಮಗೆ ಅದು ಸರಿಯಾದ ಆಧಾರ ಇಲ್ಲ, ಅಥವಾ ನಮ್ಮ ಗ್ರಹಸ್ಥಿತಿಗಳಲ್ಲಿ ಏನಾಗ್ತಿದೆಯೋ ನಮಗೆ ಗೊತ್ತಿಲ್ಲ, ಅಥವಾ ನಮ್ಮ ವಾಸ್ತುಗೃಹದಲ್ಲಿರ್ತಕ್ಕಂಥವ್ರು ಯಾಕೆ ಹೀಗೆ ನಡ್ಕೊಳ್ತಾ ಇದ್ದಾರೋ ಗೊತ್ತಿಲ್ಲ. ಅಷ್ಟೇ ಯಾಕೆ, ಸಮಸ್ಯೆಗೆ ಪರಿಹಾರನೇ ಕಾಣದಿದ್ದಾಗ ಸಾಕಷ್ಟು ಪೂಜೆ ಪುನಸ್ಕಾರ, ಹೋಮ ಹವನ ಸಾಕಷ್ಟು ಎಲ್ಲವನ್ನೂ ಮಾಡಿದ್ದೀವಿ, ಆದರೂ ಪರಿಹಾರ ಕಂಡಿಲ್ಲ. ಅಂತಹ ಕಾಲದಲ್ಲೂ ಆ ಪರಿಹಾರವನ್ನು ಅಲ್ಲಿ ಕ್ಷೇತ್ರದಲ್ಲಿರ್ತಕ್ಕಂಥ ಕ್ಷೇತ್ರದ ಅಧಿದೇವತೆಯ ಆ ಭಗವಂತನ ಗುರು ದತ್ತ ಮಹಾರಾಜರ ಒಮ್ಮೆ ದರ್ಶನ ಮಾಡಿದರೆ ಸಾಕು, ನಿಜಕ್ಕೂ ಹೇಳ್ಬೇಕಂದ್ರೆ ಜನ್ಮ ಪಾವನ. ಅಂತಹ ಪರಮ ಪವಿತ್ರವಾಗಿರ್ತಕ್ಕಂಥ ಗುರು ದತ್ತರನ್ನು ಕಾರ್ತೀಕ ಮಾಸದಲ್ಲಿ, ಈ ಮಾಸದಲ್ಲಿ ಒಮ್ಮೆ ಗುರು ದತ್ತಾತ್ರೇಯರ ನೋಡಿ, ಈಗ ದತ್ತಕ್ಷೇತ್ರವನ್ನು ದರ್ಶನ ಮಾಡ್ತಿದ್ದೀರಿ. ಗಾಣಗಾಪುರ ಕ್ಷೇತ್ರ, ಕಾರ್ತೀಕ ಮಾಸ, ಕೃಷ್ಣಪಕ್ಷ, ಶುಭ ಗುರುವಾರ, ಇವತ್ತಿನ ದಿವಸ ಗುರು ದತ್ತಾತ್ರೇಯರ ಮೂಲ ಸಾನ್ನಿಧ್ಯದ ಪ್ರಧಾನ ರಾಜಗೋಪುರವನ್ನು ದರ್ಶನ ಮಾಡುವಂಥ ಸೌಭಾಗ್ಯ ನಮ್ಮ ಮಹರ್ಷಿವಾಣಿ ಕಾರ್ಯಕ್ರಮದ ಸಮಸ್ತ ವೀಕ್ಷಕ ಬಂಧುಗಳಿಗಿದೆ. ಗುರು ದತ್ತಾತ್ರೇಯರ ಆ ವಿಶೇಷವಾಗಿರ್ತಕ್ಕಂಥ ಸಾನ್ನಿಧ್ಯ, ಅಲ್ಲಿ ಗುರು ದತ್ತಾತ್ರೇಯರ ಒಂದು ವಿಶೇಷವಾದಂತಹ ಅಂಶಗಳಲ್ಲಿರ್ತಕ್ಕಂಥದ್ದು. ಇವತ್ತಿಗೂ ಮಹಾಮಂಗಳಾರತಿಯ ಕಾಲದಲ್ಲಿ ಗುರು ದತ್ತಾತ್ರೇಯರು ಯಾವುದೋ ಒಂದು ರೂಪದಲ್ಲಿ ಬಂದೇ ಬರ್ತಾರೆ. ಹಾಗಾಗಿ ಅಲ್ಲಿ ಜಾತಿ ಮತ ಭೇದವಿಲ್ಲ, ಜೊತೆಗೆ ಮೇಲು ಕೀಳು ಎಂಬತಕ್ಕಂಥದ್ದು ಮೊದಲೇ ಇಲ್ಲ. ಮೇಲು ಕೀಳು ಇಲ್ಲ ಅಲ್ಲಿ. ಇವತ್ತಿಗೂ ನೀನು ಬಡವ ಆಗಿರಲಿ, ಸಾಹುಕಾರ ಆಗಿರಲಿ, ನೀನು ಎಷ್ಟೇ ಕೋಟಿಗೆ ಬದುಕಿದ್ರೂ ಅಲ್ಲಿ ಬಂದು ಆ ಮಧ್ಯಾಹ್ನದ ಪ್ರಸಾದವನ್ನು ತೆಗೆದುಕೊಳ್ಳುವಾಗ ಸಾಧ್ಯವಾದಷ್ಟು ಎಲ್ಲರೂ ಸಹಿತ ಭವತಿ ಭಿಕ್ಷಾಂದೇಹಿ, ನಿಮ್ಮ 2 ಹಸ್ತಗಳನ್ನು ಮುಂದೆ ಚಾಚಲೇಬೇಕು, ಅಲ್ಲಿ ಕೊಡುವಂತಹ ಮಹಾಪ್ರಸಾದವನ್ನು ಸ್ವೀಕರಿಸಬೇಕಂದ್ರೆ ಜಗತ್ತಿನಲ್ಲಿ ನೀನು ಏನು ತಂದರೂ ಎಲ್ಲವನ್ನು ಇಲ್ಲೇ ಕೊಟ್ಟು ಹೋಗಬೇಕು ಎಂಬತಕ್ಕಂಥ ಒಂದು ಮಹತ್ತರವಾಗಿರ್ತಕ್ಕಂಥ ಸಂದೇಶ ಅಲ್ಲಿ ತೋರಿಸ್ತಾರೆ. ಅಂದರೆ ಏನೇ ತಗೊಂಬ, ನೀನು ಯಾವುದೇ ಮಟ್ಟಕ್ಕಿರು, ಭಗವಂತ ನಿನಗೆ ಏನೆಲ್ಲ ಸೌಲಭ್ಯಗಳನ್ನು ಕೊಟ್ಟರು ಅದು ಭಗವಂತ ಕೊಟ್ಟದ್ದನ್ನೇ ಅಂತ ಕೊಟ್ಟಿದ್ದೆ ಅಂತ ತಿಳ್ಕೊಳ್ಬೇಕೇ ವಿನಃ ಅದನ್ನು ಹೊರತುಪಡಿಸಿ ನಮ್ಮ ತಾತ ಮುತ್ತಾತರ ಕಾಲದಿಂದ ನಮಗೆ ಆಸ್ತಿ ಇದೆ ಅಂದ್ರೂ ನಿಮ್ಮ ತಾತನು ಕೊಟ್ಟಿದ್ಯಾರು? ನಿಮ್ಮ ತಾತ ಮುತ್ತಾತಂದರು ಅವರು ಸಂಪಾದನೆ ಮಾಡಬೇಕಾದ್ರೆ ಅವ್ರಿಗೆ ಸಿಕ್ಕಂಥದ್ದು ಎಲ್ಲಿಂದ ಬಂತು, ಹೇಗೆ ಬಂತು? ಎಲ್ಲವೂ ಅಲ್ಲೇ ಒಂದು ಯಕ್ಷ ಪ್ರಶ್ನೆ ಆಗುತ್ತೆ. ಆದರೆ ಒಂದಂತೂ ಸತ್ಯ, ಮನುಷ್ಯ ಏನೆಲ್ಲ ನೋಡಿ, ಏನೆಲ್ಲ ಸುಖ ಸಂತೋಷ ಬೇಕು ಬೇಡ ಎಲ್ಲವನ್ನೂ ನೋಡ್ಬೋದು. ಆದರೆ ಭಗವಂತ ಕೊಟ್ಟಿದ್ದಾಗ ಏನೆಲ್ಲ ನಮಗೆ ಸೌಲಭ್ಯಗಳನ್ನು ಕೊಟ್ಟಿದ್ದಾನಲ್ಲ, ಎಲ್ಲವೂ ಸಮೃದ್ಧಿತನವಾಗಿ ಕೊಟ್ಟಿದ್ದಾನಲ್ಲ, ಕೊಟ್ಟಿರುವಾಗ 4 ಜನಕ್ಕೆ ಹಂಚಿ ನೀನು ತೃಪ್ತಿ ಪಡ್ತೀಯಲ್ಲ, ನೀನು ಹಂಚುವಾಗ ನಿನ್ನ ಕರಹಸ್ತದಿಂದ ಇನ್ನೊಬ್ಬರಿಗೊಂದಿಷ್ಟು ದಾನ ಧರ್ಮ ಮಾಡುವಾಗ, ಆ ದಾನ ಧರ್ಮ ಮಾಡುವ ಕ್ಷಣದಲ್ಲಿ ಆ ಎದುರಿರ್ತಕ್ಕಂತಹ ವ್ಯಕ್ತಿಗಳ ಕಣ್ಗಳಲ್ಲಿ ಕಾಣುವಂಥ ಆನಂದ ಇದೆಯಲ್ಲ, ಅದು ಒಂದೇ ಸಾರ್ಥಕತೆ ಬದುಕು. ಅದಕ್ಕೆ ತಿಳಿದಿರ್ತಕ್ಕಂಥವರು, ಹಿರಿಯರು, ಸಾಧು ಸಂತರು ಮತ್ತು ಸಾಕಷ್ಟು ಜನ ಯತಿಗಳು, ಹಾಗೆ ಎಲ್ಲರೂ ಸಹಿತ ಶ್ರೀಮಂತಿಗೆ ಭಗವಂತ ಏನೇ ಕೊಡಲಿ, ಕೊಟ್ಟದ್ದನ್ನು ಸದ್ವಿನಿಯೋಗ ಮಾಡಬೇಕು. ಒಂದು ಕಡೆ ನಿಲ್ಲಿಸ್ತಕ್ಕಂಥದ್ದಲ್ಲ. ಒಂದು ರಹಸ್ಯವನ್ನು ಅರ್ಥ ಮಾಡ್ಕೊಳ್ಳಿ, ಸಂಪಾದನೆ ಮಾಡ್ತಕ್ಕಂಥವ್ನು ಇವತ್ತಿಗೂ ಸಹಿತ ಈ ಒಂದು ಮಾತು ಸಾಕಷ್ಟು ವಾಸ್ತುಗಳಲ್ಲಿದೆ. ನನ್ನ ಮಗ ಯಥೇಚ್ಛವಾಗಿ ಸಂಪಾದನೆ ಮಾಡ್ತಾನಪ್ಪ, ಬೆಳಗ್ಗೆ ತೊಗೊಂಡು ಹೋಗ್ತಾನೆ, ಜೋಬಿ ತುಂಬ ತುಂಬಿಕೊಂಡು ಹೋಗ್ತಾನೆ, ಸಂಜೆ ಬರಿಗೈಲಿ ಬರ್ತಾನೆ. ಇದು ಒಂದು ಭಾಗ. ಬೆಳಗ್ಗೆ ತುಂಬಿಕೊಂಡು ಹೋಗ್ತಾನೆ, ಸಂಜೆ ಬರಿಗೈಲಿ ಬರ್ತಾನೆ. ಆದರೆ ಮಧ್ಯದಲ್ಲಿ ಹಣವನ್ನು ಏನು ಮಾಡ್ತಾನೆ? 10 ಜನ ಯಾವುದೇ ಬಡ ಕುಟುಂಬ ಆಗಲಿ, ಯಾರೇ ಕಷ್ಟದಲ್ಲಿರಲಿ, ಯಾರೇ ಸಮಸ್ಯೆ ಅನ್ನಲಿ, ಅವ್ರಿಗೆ ಅದನ್ನು ಕೊಡ್ತಾನೆ, ಅವ್ರ ಫ್ರೆಂಡ್ ಸರ್ಕಲ್ ಕೊಡ್ತಾನೆ, ಮತ್ತು ಇನ್ನೊಬ್ಬರು ಸಹಾಯ ಕೊಡ್ತಾನೆ. ಆದರೆ ಇನ್ನೊಂದಷ್ಟು ಜನ ಇದ್ದಾರೆ ಇದರಲ್ಲಿ, ಬೆಳಗ್ಗೆ ಮನೆ ತುಂಬ ಅಂದರೆ ಜೋಬಿ ತುಂಬ ದುಡ್ಡು ತುಂಬ್ಕೊಂಡು ಹೋಗ್ತಾರೆ,
ಇಸ್ಪೀಟ್ ಆಡ್ತಾರೆ ಅಥವಾ ಮಾಡಬಾರ್ದು ಕೆಲಸ ಮಾಡ್ತಾರೆ, ಇನ್ನೆಲ್ಲೋ ಹೋಗಬಾರ್ದು ಜಾಗಕ್ಕೆ ಹೋಗ್ತಾರೆ, ಇನ್ನಷ್ಟು ಪಾಪದ ಮೂಟೆ ತಲೆ ಮೇಲೆ ಹೊತ್ಕೊಂಡು ಬರ್ತಾರೆ. ಕೂತ್ಕೊಂಡು ತಿಂತಕ್ಕಂಥವನಿಗೆ ಕುಡಿಕೆ ಹಣ ಸಾಕಾಗಲ್ಲ. ಹಾಗೆ ಅಪ್ಪನ ಆಸ್ತಿ ಇದೆ ಅಂತ ಕರಗಿಸ್ತಕ್ಕಂಥದ್ದಲ್ಲ. ಅಪ್ಪನ ಆಸ್ತಿ ಅಪ್ಪಂದಾಯಿತು, ನೀವು ಸಂಪಾದನೆ ಮಾಡಿ. ನೀವು ಸಂಪಾದನೆ ಮಾಡಿರ್ತಕ್ಕಂಥದ್ರಲ್ಲಿ ನಿಮ್ಮ ಬೆವರಿನ ಕಷ್ಟದ ಋಣದಲ್ಲಿ ಒಂದೆರಡು ಕುಟುಂಬಕ್ಕೆ ಒಂದಿಬ್ಬರಿಗೆ ಅಥವಾ ಇನ್ನೊಬ್ಬರ ಸಮಸ್ಯೆಗೆ ಸ್ಪಂದಿಸುವಂಥ ಗುಣ ನಿಮ್ಮದಾಗಿರಲಿ. ಇದನ್ನೇ ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಪರಮಾತ್ಮ ಹೇಳಿದ್ದಾನೆ. ಮತ್ತೊಬ್ಬರದನ್ನು ಎತ್ಕೊಂಡ್ಬಂದು ನೀನು ದಾನ ಮಾಡಿದ್ರೆ ಅದು ಪ್ರಯೋಜನ ಇಲ್ಲ. ನಿನ್ನ ಶ್ರಮ ಇರಬೇಕು, ನಿನ್ನ ಕಷ್ಟಾರ್ಜಿತ ಇರಬೇಕು, ನಿನ್ನ ಸ್ವಂತ ಜ್ಞಾನ ಇರಬೇಕು, ನಿನ್ನ ಬುದ್ಧಿ ಚೈತನ್ಯದಿಂದ ಸಂಪಾದನೆ ಮಾಡಿರ್ತಕ್ಕಂಥದ್ದನ್ನು 4 ಜನಕ್ಕೆ ಸದ್ವಿನಿಯೋಗ ಮಾಡುವಂತಹ ಬುದ್ಧಿ ನಿನಗಿರಬೇಕು. ಆಗ ಅದು ಜೀವನ ಅಂತ ಹೇಳ್ತಾರೆ. ಗುರು ಪರಂಪರೆಯಲ್ಲಿ ಗುರುಗಳ ಅನುಗ್ರಹವನ್ನು ಪಡಿಬೇಕಾದ್ರೆ ಭಾಳ ವಿಶೇಷ. ಮೊನ್ನೆ ಒಂದು ಕಾರ್ಯಕ್ರಮವನ್ನು ಮುಗಿಸ್ಕೊಂಡು ಅಲ್ಲಿಂದ ಕೋಡಿಮಠ ಶ್ರೀಗಳ ಹತ್ರ ನಾವು ಭೇಟಿಗೆ ಹೋದ್ವಿ. ನಾನು ಆ ಭಾಗಕ್ಕೆ ಹೋದಾಗೆಲ್ಲ ಕೋಡಿಮಠಕ್ಕೆ ಹೋಗಿ ಬರ್ತಾ ಇರ್ತೀವಿ. ಅಲ್ಲಿರ್ತಕ್ಕಂತಹ ಶ್ರೀಗಳನ್ನು ದರ್ಶನ ಮಾಡಿ ಬರ್ತೀವಿ. ಅವ್ರು ಹೇಳುವಂಥ ಮಾತನ್ನು ಆಲಿಸ್ತೀವಿ. ಯಾಕೆಂದರೆ ನನ್ನ ಬಗ್ಗೆ ಒಂದು ಅಪಾರವಾದಂತಹ ವಿಶ್ವಾಸ ಮೊದಲಿಂದಲೂ ನನ್ನ ಮತ್ತು ಗುರುಗಳಲ್ಲಿ ಒಂದು ವಿಶೇಷವಾದಂತಹ ಗುರು ಶಿಷ್ಯರ ಬಾಂಧವ್ಯ ಅದು ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಹಾಗೆ ಈ ಬಾರಿ ನನ್ನ ಮಗನೂ ಸಹಿತ ಅಲ್ಲಿ ಕರ್ಕೊಂಡು ಹೋಗಿದ್ದೆ. ನನ್ನ ಮಗನೂ ಅಲ್ಲಿ ಕರ್ಕೊಂಡು ಹೋದೆ. ಶ್ರೀನಿವಾಸನ ಅವ್ರ ಮುಂದೆ ನಿಲ್ಲಿಸಿದ ಮರುಕ್ಷಣ ಅವರು ನುಡಿದಂತಹ ಮಾತಿದೆಯಲ್ಲ, ಅದು ಬಹಳ ಆನಂದ ಆಯಿತು ನನಗೆ. ಬಹುಶಃ ನನ್ನ ಈ ಜನ್ಮಕ್ಕೆ ಭಗವಂತ ನನಗೇನೆಲ್ಲ ಕೊಟ್ಟಿದ್ದಾನೋ, ಹಿಂದೆ ಭಾಳಷ್ಟು ಶ್ರಮದಿಂದ ಬಂದು ಇವತ್ತು ಈ ಮಟ್ಟಕ್ಕೆ ಭಗವಂತ ನಮ್ಮನ್ನಿಟ್ಟಿದ್ದಾನೆ. ಹಾಗೆ ನನ್ನ ಮಗನ ಒಂದು ಮುಂದೆ ಅವ್ರ ಗುರುಗಳ ಮುಂದೆ ನಿಲ್ಲಿಸಿದಾಗ ಎಷ್ಟೇ ಆದರೂ ಭವಿಷ್ಯವಾಣಿ ನುಡಿಯೋದರಲ್ಲಿ ಕೋಡಿಮಠ ಶ್ರೀಗಳಿಗೆ ಸರಿಸಾಟಿ ಇಲ್ಲ ಅಂತ ಎಲ್ಲರಿಗೂ ಗೊತ್ತಿರುವಂಥ ವಿಚಾರ. ಆದರೆ ಅವರು ಕೂತದ್ದು ಶಿವಪೂಜೆ ಕೂತಂತಹ ಕಾಲದಲ್ಲೇ ನಮ್ಮ ಪ್ರವೇಶವಾಯಿತು. ಹಾಗಾಗಿ ಶಿವಪೂಜೆಯ ದೃಶ್ಯವನ್ನು ತಾವು ನೋಡ್ತಾ ಇದ್ದೀರಿ. ಆದರೆ ಅವರು ನುಡಿದಂತಹ ಮಾತುಗಳಿತ್ತಲ್ಲ, ಅದು ನಿಜಕ್ಕೂ ನನಗೆ ಬಹಳ ಆನಂದ ತಂತು. ಯಾಕೆಂದರೆ ನನ್ನ ಸುಪುತ್ರನ, ನಮ್ಮ ಶ್ರೀನಿವಾಸನ ಚಿಕ್ಕ ಹುಡುಗನಿಂದಲೂ ಅವರು ನೋಡಿದ್ದಾರೆ. ಅವರ ಆಟ ಪಾಠಗಳನ್ನು ನೋಡಿದ್ದಾರೆ, ಅವನ ಬೆಳವಣಿಗೆ ನೋಡಿದ್ದಾರೆ. ಆಗಲೇ ಅವನಿಗೆ ಅವರು ತಿಳುವಳಿಕೆ ಹೇಳ್ತಿದ್ರು. ಪ್ರಾರಂಭ ದಿನದಲ್ಲಿ ಹೇಳಿರತಕ್ಕಂಥ ತಿಳುವಳಿಕೆಯ ಮಾತುಗಳು ಇವತ್ತಿಗೂ ನನ್ನ ಹತ್ರ ವಿಡಿಯೋ ಇದೆ. ಅದಾದ ನಂತರ ಮೊನ್ನೆ ಅವರು ನುಡಿದಂಥ ಮಾತಿತ್ತಲ್ಲ, ಅದು ನಿಜಕ್ಕೂ ಬಹಳ ಅದ್ಭುತ ಅನ್ನಿಸ್ತು, ವಿಶೇಷತೆ ಅನ್ನಿಸ್ತು. ಅಂದರೆ ಒಂದು ವಿಗ್ರಹ ಆಗಬೇಕಾದರೆ 1000 ಹುಳಿಪೆಟ್ಟು ಅಂತಾರಲ್ಲ, ಈ ಹುಳಿಪೆಟ್ಟು ಯಾವಾಗ ತಿಂದ, ಹೇಗೆ ತಿಂದ, ಅಥವಾ ಆ ಜ್ಞಾನವನ್ನು ದಯಪಾಲಿಸಿದಂಥ ಆ ತಾಯಿ ರಾಜರಾಜೇಶ್ವರಿ, ಒಂದು ಸಂಸ್ಕಾರ, ಸಂಸ್ಕೃತಿ, ಇದು ಬಹಳ ಸಂತೋಷ ಪಡ್ತಕ್ಕಂಥ ವಿಚಾರ. ಇದೆಲ್ಲ ಗುರು ಪರಂಪರೆಯಲ್ಲೇ ಬರ್ತಕ್ಕಂಥದ್ದು. ಗುರುವಿನ ಅನುಗ್ರಹ ಹೊಂದಿದ್ದರೆ, ಗುರುವಿನ ಮಾರ್ಗದರ್ಶನ ಇದ್ದರೆ, ನಾನು ಗುರು ಅಂತ ಯಾರು ನಂಬಿದ್ದೀನೋ ಆ ವ್ಯಕ್ತಿ ನಮಗೆ ಏನು ಉಪದೇಶ ಕೊಟ್ಟರೆ ಅದೇ ಮಹಾಮಂತ್ರ. ಯಾವತ್ತೂ ಗುರು ಪರೀಕ್ಷೆಗೆ ಹೋಗಬಾರ್ದು. ಗುರುಗಳನ್ನು ಪರೀಕ್ಷೆ ಮಾಡಿ ನಾವು ನಿಂದನೆಗೊಳಗಾಗಬಾರ್ದು. ಗುರು ಮನಸ್ಸು ಮಾಡಿದ್ರೆ ಒಂದು ಚಿಟಿಕೆ ಮಣ್ಣು ಸಾಕು. ಗುರು ಮನಸ್ಸು ಮಾಡಿ ಆತ ನೋಡ್ತಾನೆ, ಆತನ ಕಣ್ಣುಗಳಿಗೆ ಕಾಣುತ್ತೆ, ಆತನ ಕಣ್ಣಿಗೆ ಕಾಣುವಂಥದ್ದು. ಆತ ಏನನ್ನು ಕೈ ಹಿಡಿದು ಒಂದು ಚಿಟಿಕೆ ಪ್ರಸಾದವನ್ನು ನಿಮಗೆ ಕೊಡ್ತಾನೋ ಆ ಪ್ರಸಾದ ನಿಮಗೆ ಶ್ರೀರಾಮರಕ್ಷೆ. ಅಂತಹ ನಿಟ್ಟಿನಲ್ಲಿ ಈ ಶುಭ ದಿನ ಗುರುವಾರ, ಇವತ್ತು ತಮ್ಮೆಲ್ಲರ ಮನೋಕಾಮನೆ ಸಿದ್ಧಿಯಾಗಲಿ, ಗುರು ದತ್ತಾತ್ರೇಯರ ಸಂಪೂರ್ಣ ಅನುಗ್ರಹ ನಿಮಗೆ ಸಿಗಲಿ, ಒಳ್ಳೆಯದಾಗಲಿ, ಶುಭವಾಗಲಿ. ಈಗಾಗಲೇ ನಾನು ತಿಳಿಸ್ಕೊಟ್ಟಿರೋ ಹಾಗೆ ನಾಳೆ ಬೀದರ್ ಜಿಲ್ಲೆಗೆ ಒಂದು ವಿಶೇಷ ಕಾರ್ಯಕ್ರಮವನ್ನು ನೆರವೇರಿಸಿಕೊಡ್ಲಿಕ್ಕೆ ಗುರುಜರು ಆಗಮಿಸ್ತಾ ಇದ್ದಾರೆ. ಬೀದರ್ ಜಿಲ್ಲೆಗೆ ಆಗಮಿಸಿದಾಗ ಮೊದಲಿಗೆ ಅವರು ಆಗಮಿಸುವಂಥದ್ದು ಸುಮಾರು 10:30 ಹೊತ್ತಿಗೆ ಜಿಲ್ಲಾ ಸಹಕಾರ ಕೇಂದ್ರ ಬ್ಯಾಂಕ್ ಬೀದರ್ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘಗಳ ಮತ್ತು ಜಿಲ್ಲೆಯ ಸಮಸ್ತ ಸ್ವಸಹಾಯ ಗುಂಪುಗಳ ಸಂಯುಕ್ತ ಆಶ್ರಯದಲ್ಲಿ ಪ್ರತಿ ವರ್ಷ ನವೆಂಬರ್ 11ನೇ ತಾರೀಕು ಡಾಕ್ಟರ್ ಗುರುಪಾದಪ್ಪ ನಾಗಮಾರ್ಪಲ್ಲಿ ಅವರ ಹುಟ್ಟುಹಬ್ಬದ ಅಂಗವಾಗಿ ಸ್ವಸಹಾಯ ಗುಂಪುಗಳ ದಿನಾಚರಣೆ ಸಮಾರಂಭವನ್ನು ಏರ್ಪಡಿಸಲಾಗಿದೆ. ನಾಳೆ ಅಂದರೆ 11ನೇ ತಾರೀಕು ಬೆಳಿಗ್ಗೆ 11 ಗಂಟೆಗೆ ಗುರಿಯವರು ಆಗಮಿಸ್ತಾರೆ. ಸ್ಥಳ ಜಿಲ್ಲಾ ಸಹಕಾರ ಕೇಂದ್ರ ಬ್ಯಾಂಕ್ ಬೀದರ್ ಕೇಂದ್ರ ಕಚೇರಿ, ಅಂದರೆ ಡಿಸಿಸಿ ಬ್ಯಾಂಕ್ ಕೇಂದ್ರ ಕಚೇರಿ, ಬೀದರ್ ಜಿಲ್ಲೆ. ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿದ್ದಾರೆ ಡಾಕ್ಟರ್ ಮಹರ್ಷಿ ಆನಂದ್ ಗುರುಜಿಯವರು. ಜೊತೆಗೆ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ್ದಾರೆ ಮಾನ್ಯ ಅಧ್ಯಕ್ಷರು ಜಿಲ್ಲಾ ಸಹಕಾರ ಕೇಂದ್ರ ಬ್ಯಾಂಕ್ ಬೀದರ್ ಜಿಲ್ಲೆ ಶ್ರೀ ಉಮಾಕಾಂತ್ ನಾಗಮಾರ್ಪಲ್ಲಿ ಅವರು. ಮತ್ತು ಮುಖ್ಯ ಅತಿಥಿಗಳಾಗಿ ಭಾಗವಹಿಸ್ತಾ ಇದ್ದಾರೆ ಶ್ರೀ ಭೀಮರಾವ್ ಪಾಟೀಲ್, ಮಾನ್ಯ ಉಪಾಧ್ಯಕ್ಷರು ಜಿಲ್ಲಾ ಸಹಕಾರ ಕೇಂದ್ರ ಬ್ಯಾಂಕ್ ಬೀದರ್ ಹಾಗೂ ಮಾನ್ಯ ವಿಧಾನ ಪರಿಷತ್ ಸದಸ್ಯರು, ಶ್ರೀ ಸೂರ್ಯಕಾಂತ್ ನಾಗಮಾರ್ಪಲ್ಲಿ, ಮಾನ್ಯ ಅಧ್ಯಕ್ಷರು ಡಾಕ್ಟರ್ ಗುರುಪಾದಪ್ಪ ನಾಗಮಾರ್ಪಲ್ಲಿ ಮಲ್ಟಿ ಸೂಪರ್ ಸ್ಪೆಷಾಲಿಟಿ ಸಹಕಾರ ಆಸ್ಪತ್ರೆ ಬೀದರ್, ಶ್ರೀಮತಿ ಲೀಲಾ ಮಲ್ಲಿಕಾರ್ಜುನ್ ಕಲಬುರ್ಗಿ, ವ್ಯಕ್ತಿತ್ವ
ವಿಕಸನ ತರಬೇತಿದಾರರು ಮತ್ತು ಪ್ರೇರಣಾತ್ಮಕ ಭಾಷಣಕಾರರು ಶ್ರೀಮತಿ ಲೀಲಾ ಮಲ್ಲಿಕಾರ್ಜುನ ಕಾರಟಗಿ, ಡಾಕ್ಟರ್ ಕೈಲಾಸ ಪಾಟೀಲ್, ಮಾನ್ಯ ಆಡಳಿತ ಮಂಡಳಿ ಸದಸ್ಯರು, ಹೈದರಾಬಾದ್ ಕರ್ನಾಟಕ ಶಿಕ್ಷಣ ಸಂಸ್ಥೆ, ಕಲಬುರಗಿ ಹಾಗೂ ವ್ಯವಸ್ಥಾಪಕ ಸಮಿತಿ ಸದಸ್ಯರು, ಕಲ್ಯಾಣ ಕರ್ನಾಟಕ ಮತ್ತು ಚೇಂಬರ್ ಆಫ್ ಕಾಮರ್ಸ್ ಇಂಡಸ್ಟ್ರೀಸ್ ಕಾರ್ಯನಿರ್ವಾಹಕ ನಿರ್ದೇಶಕರು, ಡಾಕ್ಟರ್ ರಜನೀಶ್ ವಾಲಿ, ಮಾನ್ಯ ಆಡಳಿತ ಮಂಡಳಿ ಸದಸ್ಯರು, ಹೈದರಾಬಾದ್ ಕರ್ನಾಟಕ ಶಿಕ್ಷಣ ಸಂಸ್ಥೆ ಕಲಬುರಗಿ ಮತ್ತು ಶ್ರೀಮತಿ ಮಂಜುಳಾ ಎಸ್, ಮಾನ್ಯ ಸಹಕಾರ ಸಂಘಗಳ ಉಪನಿಬಂಧಕರು, ಬೀದರ್ ಜಿಲ್ಲೆ. ಡಿಸಿಸಿ ಬ್ಯಾಂಕ್ಗೆ ನಾಳೆ ಸುಮಾರು 10:30 ಹೊತ್ತಿಗೆ ಆಗಮಿಸ್ತಾ ಇದ್ದಾರೆ ಗುರುಜವರು. ಖಂಡಿತವಾಗಿ ನೀವು ಕೂಡ ಭಾಗವಹಿಸಬಹುದು ಅಂತ ಹೇಳ್ತಾ ಈಗ ಪ್ರಾರಂಭ ಮಾಡೋಣ ದಿನ ವಿಶೇಷ. ಶುಭ ಕಾರ್ತಿಕ ಮಾಸದ ಶುಭ ಗುರುವಾರದ ವಿಶೇಷತೆ ಏನು ಅಂದ್ರೆ ಈಗ ಗುರುಜನ್ ತಿಳ್ಕೊಳ್ಳೋಣ. ಗುರುಜಿ, ಪಂಚಾಂಗ ಶ್ರವಣ ಮಾಡೋದು ಖಂಡಿತಮ್ಮ. ಭಗವತೀಂ ಶ್ರೀಂ ಲಲಿತಾಂ ರಾಜರಾಜೇಶ್ವರಿ ಮಹಾಂ ಚಕ್ರೇಶ್ವರಿ ಬಲಾತ್ ತ್ರಿಪುರ ಸುಂದರಿ ಗುರು ರಾಘವೇಂದ್ರ ಗುರು ರಾಘವೇಂದ್ರ ಗುರು ರಾಘವೇಂದ್ರ ಜಗದ್ಗುರು ಆದಿಶಂಕರಾಚಾರ್ಯ ಮಹಾರಾಜ್ ಕಿ ಜೈ. ಓಂ ಏಕದಂತಾಯ ವಿದ್ಮಹೇ ವಕ್ರತುಂಡಾಯ ಧೀಮಹಿ ತನ್ನೋ ದಂತಿ ಪ್ರಚೋದಯಾತ್. ನವೋ ರಾತಪತೆ ನವೋ ಗಣಪತೆ ನಮಃ ಪ್ರಮದಪತೆ ನಮಸ್ತೆ ಅಸ್ತು ಲಂಬೋದರಾಯ ಏಕದಂತಾಯ ಸರ್ವವಿಘ್ನವಿನಾಶನೆ ನಮಸ್ತೆ ಶಿವಸುತಾಯ ಶ್ರೀ ವರದಮೂರ್ತಯೇ ನಮೋ ನಮಃ. ಶ್ರೀ ಶುಭಕೃತಾಮ ಸಂವತ್ಸರೆ ದಕ್ಷಿಣಾಯನೆ ಶರದೃತು ಕಾರ್ತಿಕ ಮಾಸ ಕೃಷ್ಣ ಪಕ್ಷ 10-11-2022 ಗುರುವಾರ ದ್ವಿತೀಯ ರೋಹಿಣಿ ನಕ್ಷತ್ರ. ನಕ್ಷತ್ರಚಾರ ಪ್ರಕಾರ ಚಂದ್ರ ಚೆನ್ನಾಗಿದ್ದಾನೆ, ಗುರು ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಜೊತೆಗೆ ಕಾರ್ತಿಕ ಮಾಸದ ಕೃಷ್ಣ ಪಕ್ಷ. ಕಾರ್ತಿಕ ಮಾಸದಲ್ಲಿ ಒಂದೊಂದು ದಿನವೂ ಬಹಳ ಅಮೂಲ್ಯವಾಗಿರ್ತಕ್ಕಂಥದ್ದು. ಈ ಒಂದು ಕಾರ್ತಿಕ ಮಾಸದಲ್ಲಿ ಹಚ್ಚುವಂಥ ದೀಪ ಅದು ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಈ ಕಾರ್ತಿಕ ದೀಪೋತ್ಸವ ಕಾರ್ತಿಕ ಮಾಸದಲ್ಲಿ ಹಚ್ಚುವಂಥ ದೀಪ ಬಹಳ ವಿಶೇಷವಾದ್ದರಿಂದ ಈ ಬಾರಿ ಕಾರ್ತಿಕ ದೀಪೋತ್ಸವವನ್ನು ಬೀದರ್ ನಗರದಲ್ಲಿ, ಅದರಲ್ಲೂ ಬೀದರ್ ಜಿಲ್ಲೆ, ಬೀದರಲ್ಲೇ ಅದು ಬೀದರಲ್ಲಿ ನಡೀತಿರ್ತಕ್ಕಂತಹ ಕಾರ್ತಿಕ ದೀಪೋತ್ಸವದ ವಿಶೇಷತೆಗೆ ನಾನು ಸಿದ್ಧ ಬರ್ತಿದ್ದೇನೆ. ಅದರಲ್ಲೂ ವಿಶೇಷವಾದಂತಹ ರೀತಿಯಲ್ಲಿ ಅಲ್ಲಿ ನಡೀತಕ್ಕಂತಹ ದೀಪೋತ್ಸವ ಮತ್ತು ಮಹಾದ್ವಾರ ಉದ್ಘಾಟನಾ ಸಮಾರಂಭ. ಆ ಉದ್ಘಾಟನಾ ಸಮಾರಂಭದಲ್ಲಿ ಬಂದಿರತಕ್ಕಂತಹ ಎಲ್ಲ ಭಕ್ತ ಮಹಾಶಯರು ತಾವೆಲ್ಲರೂ ಸಹಿತ ತಾವು ತಮ್ಮ ಸ್ವಹಸ್ತದಿಂದ ದೀಪವನ್ನು ಹಚ್ಚುವಂಥದ್ದಾಗಬೇಕು. ಆದರೆ ದೀಪವನ್ನು ಹಚ್ಚುವಂಥದ್ದಾಗಬೇಕು. ಪೂಜಾ ಅನುಷ್ಠಾನಕ್ಕೆ ನೀವೇ ಸ್ವತಃ ನಿಮ್ಮ ಸ್ವಹಸ್ತದಿಂದ ಒಂದಿಷ್ಟು ಬಿಲ್ಪತ್ರೆ, ಒಂದಿಷ್ಟು ಭಸ್ಮ ಬಿಲ್ಪತ್ರೆ ಮತ್ತು 2 ದೀಪಗಳು, ಆರತಿಗಾಗಿ 9 ಬತ್ತಿಯ ದೀಪ, ಆರತಿ ಮಾಡಲಿಕ್ಕಾಗಿ 9 ಬತ್ತಿಯ ದೀಪ. ಈ 9ರ ಸಂಖ್ಯೆಯಲ್ಲಿರ್ತಕ್ಕಂತಹ ದೀಪವೇ ಬಹಳ ವಿಶೇಷ. ಯಾಕೆಂದರೆ ಪ್ರತಿಯೊಬ್ಬರ ಜಾತಕದಲ್ಲಿರ್ತಕ್ಕಂತಹ ದೋಷಗಳು ದೂರ ಆಗಬೇಕು. ಜೊತೆಗೆ ನೀವು ಹಚ್ಚುವ ದೀಪ, ಅದರಲ್ಲೂ ಉತ್ತರ ಕರ್ನಾಟಕ ಆ ಭಾಗದ ತಾಯಂದರು ನಿಮ್ಮ ಕೊಡುಗೆ, ನಿಮ್ಮ ವರದಾನ ಸಾಮಾನ್ಯವಾದ್ದಲ್ಲ. ಉತ್ತರ ಕರ್ನಾಟಕದ ಇವತ್ತಿನ ದಿವಸ ಭಾರತದ ಗಡಿ ಭಾಗದಲ್ಲಿ ಸೇವೆ ಮಾಡ್ತಿರ್ತಕ್ಕಂತಹ ವೀರ ಯೋಧರು 100ಕ್ಕೆ 80% ಅಷ್ಟು ಜನ ಉತ್ತರ ಕರ್ನಾಟಕದವರಿದ್ದಾರೆ. ಅಂದರೆ ನಮ್ಮ ಕರ್ನಾಟಕ ಜಿಲ್ಲೆಯ ಉತ್ತರ ಕರ್ನಾಟಕದ ತಾಯಂದರು ನಿಮ್ಮಲ್ಲಿರ್ತಕ್ಕಂತಹ ಉದಾರತ್ವ ನನ್ನ ಮಗ ಭಾರತಾಂಬೆಯ ಸೇವೆ ಮಾಡಲಿ ಎಂಬತಕ್ಕಂತಹ ನಿಸ್ವಾರ್ಥತೆಯ ಗುಣ ಇದೆಯಲ್ಲ, ಯಾವ ತಾಯಿ ಒಪ್ಕೋತಾಳೆ? ನನ್ನ ಮಗನ್ನ ಮುದ್ದಾಗಿ ಸಾಕಿದ್ದೇನೆ, ತೊಡೆ ಮೇಲಿಟ್ಟು ಲಾಲನೆ ಪಾಲನೆ ಮಾಡಿದ್ದೇನೆ, ಅವನ್ನ ಈ ಮಟ್ಟಿಗೆ ಬೆಳೆಸಿದ್ದೀನಿ, ಎದೆ ಉದ್ದಕ್ಕೂ ಬೆಳೆದಿರ್ತಕ್ಕಂತಹ ಮಗನ್ನ ಭಾರತದ ಗಡಿ ಭಾಗದಲ್ಲಿ ಸೇವೆ, ನಾಳೆ ಅವನು ಹೇಗೆ ಬರ್ತಾನೆ, ಇದೆಲ್ಲರಲ್ಲೂ ಒಂದು ಕಾತುರತೆ ಇರುತ್ತೆ, ಒಂದು ನೋವಿರುತ್ತೆ, ಒಂದು ಅಳಿಲಿರುತ್ತೆ, ಒಂದು ಅಳುವಿರುತ್ತೆ. ಆದರೂ ಸಹಿತ ತಾಯಂದರು ತಾವು ಉತ್ತರ ಕರ್ನಾಟಕಕ್ಕೆ ನಾನು ಕೈ ಮುಗಿಯೋದು ಉದ್ದೇಶ, ಆ ತಾಯಂದರು ನೀವಲ್ಲಿರ್ತಕ್ಕಂತಹ ಗುಣ ಇದೆಯಲ್ಲಮ್ಮ. ಮನೆಗೊಬ್ಬ ಮಗ, 2 ಮಕ್ಕಳಾದರೆ ಒಬ್ಬ ಮಗನ ನಾವು ಭಾರತದ ಗಡಿ ಭಾಗದ ಸೇವೆ ಕಳಿಸ್ತೀವಿ ಅನ್ನೋ ಒಂದು ಆ ಮನಸ್ಥಿತಿ ನಿಮಗಿದೆಯಲ್ಲ. ಭಾರತದ ಗಡಿ ಭಾಗದಲ್ಲಿ ಡ್ಯೂಟಿ ಮಾಡ್ತಕ್ಕಂಥವ್ರು, ಸೆಕ್ಯೂರಿಟಿ ಇರ್ತಕ್ಕಂಥವ್ರು, ಅಲ್ಲಿರ್ತಕ್ಕಂಥ ರಕ್ಷಣೆಗಾಗಿ ನಿಂತಿರ್ತಕ್ಕಂಥವ್ರು, ಕೆಲಸ ಕಾರ್ಯ ಇಲ್ದಿರ ಅಥವಾ ಬದುಕಲಿಕ್ಕೆ ದಾರಿ ಇಲ್ದಿರ ಅಥವಾ ಏನೂ ಕೆಲಸ ಮಾಡೋ ಯೋಗ್ಯತೆ ಇಲ್ದಿರ ಹೋಗಿರ್ತಕ್ಕಂಥವ್ರು ಅಲ್ಲ ಅವರು. ಅಲ್ಲಿರ್ತಕ್ಕಂತಹ ಪ್ರತಿಯೊಬ್ಬ ವೀರ ಯೋಧರು ಸಹಿತ ಭಾರತಾಂಬೆಯ ಸೇವೆಗೆ ಹೋಗಿರ್ತಕ್ಕಂಥವ್ರು, ಸೇವೆಗೆ ತಮ್ಮನ್ನು ತಾವು ತೊಡಗಿಸ್ಕೊಂಡಿರ್ತಕ್ಕಂಥವ್ರು. ಅಂತಹ ತಾಯಂದರು, ಅಂತಹ ಒಂದು ವಿಶೇಷವಾಗಿರ್ತಕ್ಕಂಥ ಗುಣವುಳ್ಳವರು ನಮ್ಮ ಉತ್ತರ ಕರ್ನಾಟಕದ ಜನತೆ. ಹಾಗಾಗಿ ಈ ಬಾರಿ ಬೀದರ್ ಜಿಲ್ಲೆಯಲ್ಲಿ ನಡೀತಿರ್ತಕ್ಕಂತಹ ಈ ಕಾರ್ತಿಕ ದೀಪೋತ್ಸವ, ಲಕ್ಷ ದೀಪೋತ್ಸವ ಅಥವಾ ದೇವಾಲಯದ ಆ ಮಹಾದ್ವಾರ ಉದ್ಘಾಟನಾ ಸಮಾರಂಭ, ಈ ಶುಭ ಸನ್ನಿವೇಶದಲ್ಲಿ ಭಾರತದ ಗಡಿ ಭಾಗದಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ಯೋಧರ ಜೀವನ ಬೆಳಕಾಗಿರಬೇಕು, ರಕ್ಷಣೆ ಬೇಕು. ಹಾಗೆ ಆ ಯೋಧರಿಗೆ ಜನ್ಮ ಕೊಟ್ಟ ತಾಯಂದರು ನೀವು ಚೆನ್ನಾಗಿರಬೇಕು. ನಿಮ್ಮಲ್ಲಿ ಆ ನಗುಮುಖ ಬೇಕು, ನಿಮ್ಮ ರೋಗ ರುಜಿನಗಳು ಬೇಗ ದೂರ ಆಗಬೇಕು. ನಿಮ್ಮಲ್ಲಿ ಮನೆಯಲ್ಲಿ ಏನೇ ಸಮಸ್ಯೆ ಇದ್ದರೂ ಸಮಸ್ಯೆಗೊಂದು ಪರಿಹಾರ ಸಿಗಬೇಕು. ಕಾರ್ತಿಕ ಮಾಸದ ದೀಪ ಇದೆಯಲ್ಲ, ಕಾರ್ತಿಕ ಮಾಸದಲ್ಲಿ ಇನ್ನೊಂದು ವೈಶಿಷ್ಟ್ಯತೆ ಇದೆ.
ನಾವು ವರ್ಷವೆಲ್ಲ ಅಕಸ್ಮಾತ್ ದೀಪವನ್ನು ಹಚ್ಚಲಿಕ್ಕೆ ಆಗಿಲ್ಲ, ಇವತ್ತು ದೇವರ ಸಾನ್ನಿಧ್ಯದಲ್ಲಿ ದೀಪ ಹಚ್ಚಲಿಕ್ಕೆ ಆಗಿಲ್ಲ ಅಂದರೂ ಆ ದಿನಕ್ಕೊಂದರಂತೆ ಒಂದು ಬತ್ತಿಯನ್ನು ಲೆಕ್ಕ ಮಾಡಿ 365 ಬತ್ತಿಗಳನ್ನು ಮಾಡಿ ಒಂದು ಬೃಹತ್ ಮಟ್ಟದ ಒಂದು ದೀಪವನ್ನು ಮಾಡಿ ದೀಪ ಹಚ್ಚಿದ್ರೆ, ಅಕಸ್ಮಾತ್ ನಾವು ಈ ವರ್ಷದಲ್ಲಿ ಎಲ್ಲೋ ದೀಪವನ್ನು ಹಚ್ಚಲಿಕ್ಕೆ ಆಗಿಲ್ಲ, ನಮ್ಮ ಕೈಯಿಂದ ಬೆಳಕನ್ನು ನಾವು ಮಾಡಲಿಕ್ಕೆ ಆಗಲಿಲ್ಲ, ಬೆಳಕನ್ನು ಕೊಡಲಿಕ್ಕೆ ಆಗಲಿಲ್ಲ ಅಂದಾಗಲೂ ಆ ದೋಷಗಳು ದೂರ ಆಗುತ್ತಂತೆ. ಅದಕ್ಕೆ ಕಾರ್ತಿಕ ದೀಪೋತ್ಸವ ಅಂತ ಹೇಳ್ತಾರೆ. ಆದರೆ ಇದನ್ನು ಬರೀ ಹೆಣ್ಣು ಮಕ್ಕಳು ಮಾಡಿದ್ರೆ ಸಾಲದ, ಹೆಣ್ಣು ಮಕ್ಕಳು ಮಾತ್ರ ಅಂದ್ಕೊಳ್ತಾರೆ. ಯಾಕೆಂದರೆ ಹೆಣ್ಣು ಒಂದಲ್ಲ ಒಂದು ಕಾಲದಲ್ಲಿ ದೀಪವನ್ನು ಹಚ್ಚಿ ಲೆಕ್ಕ ತಿರ್ಸಿರ್ತಾಳೆ, ಗಂಡು ಮಕ್ಕಳು ಮಾಡೋಕ್ಕಾಗಿರೋದಿಲ್ಲ. ಕಾರ್ತಿಕ ಮಾಸದಲ್ಲಿ ಮುಖ್ಯವಾಗಿ ಹಚ್ಚಬೇಕಾದ್ದು ಪುರುಷರು. ಕಾರ್ತಿಕ ಮಾಸದಲ್ಲಿ ಮುಖ್ಯವಾಗಿ ಹಚ್ಚಬೇಕಾಗಿರ್ತಕ್ಕಂಥದ್ದು ಗಂಡಸರು, ಪುರುಷರು, ಮನೆಯಲ್ಲಿರ್ತಕ್ಕಂಥ ನಿಮ್ಮ ಮನೆ ಮಕ್ಕಳು, ಅವ್ರ ಕೈಲಿ ಕಾರ್ತಿಕ ದೀಪೋತ್ಸವವನ್ನು ಹಚ್ಚಬೇಕು. 365 ಬತ್ತಿಗಳನ್ನು ಒಂದು ಕಟ್ಟಾಗಿ ಮಾಡಿ ಒಂದು ಬಂಧನ ಅಂದರೆ 365 ಬತ್ತಿಗಳನ್ನು ಒಂದು ಕಡೆ ಸೇರಿಸಿ ಅದಕ್ಕೆ ನಿಮ್ಮ ಶಕ್ತಿಯಾನುಸಾರ ತುಪ್ಪನೋ ಎಣ್ಣೆನೋ ಎಳ್ಳೆಣ್ಣೆನೋ ಏನೋ ಒಂದು ತೈಲವನ್ನು ಹಾಕಿ ಅದರಿಂದ ಬರ್ತಕ್ಕಂಥ ಜ್ವಾಲೆ, ಅದರಿಂದ ಬರ್ತಕ್ಕಂಥ ಬೆಳಕು ನಮ್ಮ ಅಂಧಕಾರವನ್ನು ದೂರ ಮಾಡುತ್ತೆ, ನಮ್ಮೊಳಗಿರ್ತಕ್ಕಂತಹ ಪ್ರಾರಬ್ಧ ಕರ್ಮ ದೂರ ಮಾಡುತ್ತೆ. ಇದು ವಿದ್ಯಾರ್ಥಿಗಳಿಂದ ಹಿಡಿದು ವಯಸ್ಸಾಗಿರ್ತಕ್ಕಂಥ ವೃದ್ಧರವರೆಗೂ. ಕಾರ್ತಿಕ ಮಾಸದಲ್ಲಿ ಎಷ್ಟು ಜನ ಹೆಣ್ಣು ಮಕ್ಕಳು ನೀವು ಬಂದು ದೀಪ ನಂಟಿಸ್ತೀರಿ ಬಿಡ್ತೀರಿ ಅದು ಮುಖ್ಯ ಅಲ್ಲ. ಮುಖ್ಯವಾಗಿ ನೀವು ಮಾಡಬೇಕಾದ್ದು ನಿಮ್ಮ ಮನೆಯಲ್ಲಿರ್ತಕ್ಕಂಥ ಪುರುಷರು ನಿಮ್ಮ ಮನೆ ಗಂಡು ಮಕ್ಕಳ ಕೈಯಲ್ಲಿ ದೀಪವನ್ನು ಹಚ್ಚಿಸಿ, ಅದರಲ್ಲೂ ಶಿವಮಂದಿರದಲ್ಲಿ, ಶಿವ ಸಾನ್ನಿಧ್ಯಗಳಲ್ಲಿ. ಅದಕ್ಕಾಗಿ ನಾಳೆ ಸಂಜೆ ನಡೀತಕ್ಕಂಥ ಕಾರ್ಯಕ್ರಮಕ್ಕೆ ಸಾಧ್ಯವಾದರೆ 365 ಬತ್ತಿಗಳು ಒಂದು ಕಡೆ ಸೇರಿಸಿ ಬೃಹತ್ ಮಟ್ಟದ ದೀಪವನ್ನು ಅಂಟಿಸುವಂಥದ್ದಾಗಲಿ, ಅದಕ್ಕೂ ಮುನ್ನ ಅದರದೇ ಆದಂಥ ಒಂದು ಸಂಕಲ್ಪ ಇದೆ. ಆ ಸಂಕಲ್ಪವನ್ನು ನಾಳೆ ನಾನು ನಿಮಗೆ ತಿಳಿಸ್ಕೊಡ್ತೇನೆ. ಅದಕ್ಕೆ ನೀವು ಮನೆಯಿಂದ ಬರಬೇಕಾದ್ರೆ ಒಂದು ತಟ್ಟೆ, ಒಂದಷ್ಟು ಬಿಲ್ಪತ್ರೆ, ಸ್ವಲ್ಪ ಭಸ್ಮ, 2 ಹಣತೆ, ಜೊತೆಗೆ ಒಂದಷ್ಟು 9 ಬತ್ತಿ ಆಗಲಿ 365 ಬತ್ತಿ ಆಗಲಿ, ಅದು ನಿಮಗೆ ಸಂಬಂಧಪಟ್ಟದ್ದು. 365 ನಮ್ಮ ಕೈಲಿ ಆಗಿಲ್ಲ ಅಂದರೆ 9 ಬತ್ತಿಗಳನ್ನಾದರೂ ಒಂದು ಕಡೆ ಸೇರಿಸಿ ಆ 9 ಬತ್ತಿಗಳನ್ನು ಏಕಕಾಲದಲ್ಲಿ ಶಿವನಿಗೆ ವಿಶೇಷವಾದಂತಹ ಸಾರ್ವತ್ರಿಕವಾಗಿ ಎಲ್ಲರೂ ಸೇರಿ ಆ ಬೃಹತ್ ಮಟ್ಟದ ಒಂದು ಆರತಿಯನ್ನು ಮಾಡುವಾಗ ಕೈಲಾಸದಲ್ಲಿರ್ತಕ್ಕಂಥ ಶಿವ ಓಡಿ ದರೆಗಿಳಿದು ಬರಬೇಕು ನಾಳೆ ಬೀದರ್ ಜಿಲ್ಲೆಗೆ. ಯಾಕೆಂದರೆ ಭಕ್ತಿ ಅನ್ನೋದು ಭಗವಂತನ ಆ ಸುಂದರವಾದ ಗಳಿಗೆ ಆಯಾ ಕಾಲದಲ್ಲಿ ಭಗವಂತ ಏನು ನಮ್ಮ ಕರುಣಿಸ್ತಾನೋ, ಏನು ನೋಡಿಸ್ತಾನೋ, ಯಾವ ಪ್ರಕಾರ ದರ್ಶನ ಕೊಡ್ತಾನೋ. ಆಗಲೇ ಹೇಳಿದೆ ನಾನು, ಗುರು ದತ್ತಾತ್ರೇಯರು ಯಾವುದೋ ಒಂದು ರೂಪದಲ್ಲಿ ದರ್ಶನಕ್ಕೆ ಬರ್ತಾರೆ ಅಂತ. ಹಾಗೆ ನಾಳೆ ಬೀದರ್ ಜಿಲ್ಲೆಗೆ ಶಿವಪಾರ್ವತಿಯರು ಬರಬೇಕು. ಒಳ್ಳೆಯದಾಗಲಿ. ಈಗ ದರ್ಪಣಾಚರಣ ದರ್ಶನ ರಾಶಿಫಲ ಪ್ರಾರಂಭ ಮಾಡಬೇಕು. ಭಗವತೀಂ ಶ್ರೀಂ ಲಲಿತಾಂ ರಾಜರಾಜೇಶ್ವರಿ. ನನಗೆ ಉತ್ತರ ಕರ್ನಾಟಕದ ಬಗ್ಗೆ ಮಾತಾಡೋದಾಗಲಿ, ಯೋಧರ ಬಗ್ಗೆ ಮಾತಾಡೋದಾಗಲಿ, ಅದು ಸಿಕ್ಬಿಟ್ರೆ ಸಮಯ ಹೋಗೋದೇ ಗೊತ್ತಿಲ್ಲ. ಅದರಲ್ಲೂ ಆ ತಾಯಂದರಲ್ಲಿರ್ತಕ್ಕಂಥ ಮುಗ್ಧತೆ ಇದೆಯಲ್ಲ, ಉತ್ತರ ಕರ್ನಾಟಕ ಜನತೆಯ ಮುಗ್ಧತೆ, ಅದು ಎಷ್ಟು ಕೊಂಡಾಡಿದ್ರೂ ಕಡಿಮೆನೆ. ಇವತ್ತು ಆ ಭಾಗದಲ್ಲಿ ದೇವಾಲಯಗಳು ಕಡಿಮೆ, ದೇವರ ಆಸ್ಥಾನ ಕಡಿಮೆ, ಆದರೆ ಮಠ ಮಂದಿರಗಳ ಜಾಸ್ತಿ. ಸಾಧು ಸಂತರಿಗೆ ಅಲ್ಲಿ ಸಿಗುವಂತಹ ಬೆಲೆ ಅಬ್ಬಾ ಬೇರೆಲ್ಲೂ ಸಿಕ್ಕೋದಿಲ್ಲ. ಸಾಧು ಸಂತರನ್ನೇ ಅವರು ಸಂಪೂರ್ಣವಾಗಿ ದೇವರು ಅಂತ ನಂಬಿರ್ತಕ್ಕಂಥದ್ದು. ಹಾಗಾಗಿ ಆ ಮಠಗಳಲ್ಲಿ ಅಂತಹ ಒಂದು ಶಕ್ತಿ ಇದೆ. ಹಾಗೆ ಮಠದ ಶ್ರೀಗಳು ಸಹಿತ ಹಾಗೆ ತಮ್ಮ ಮಕ್ಕಳನ್ನ, ತಮ್ಮ ಪರಿಸರವನ್ನು, ತಮ್ಮ ಸುತ್ತಮುತ್ತಿರತಕ್ಕಂಥ ಬರುವ ಭಕ್ತರನ್ನು ಅವರು ದೇವರ ಸ್ವರೂಪ ಅಂತಲೇ ನಂಬಿದ್ದಾರೆ. ದೈವಂ ಮಾನಸರೂಪೇಣ, ದೇವರೆಲ್ಲಿದ್ದಾನೆ? ಪ್ರತಿಯೊಬ್ಬರ ಹೃದಯದಲ್ಲಿದ್ದಾನೆ. ಹಾಗಾಗಿ ಯಾರೊಬ್ಬರನ್ನು ಸಹಿತ ಮೇಲು ಕೀಳು ಎಂಬತಕ್ಕಂತಹ ಮನಸ್ಸಿನಲ್ಲಿ ಆ ವ್ಯತ್ಯಾಸಗಳು ಬರಬಾರ್ದು. ಬಡವ ಬಲ್ಲಿಗ, ಮೇಲು ಕೀಳು ಯಾವುದೂ ಇರಬಾರ್ದು. ಎಲ್ಲರನ್ನೂ ನೋಡಿದಾಗ ಎಲ್ಲರಲ್ಲೂ ದೇವರಿದ್ದಾನೆ. ಆದರೆ ದೇವರು ಯಾವ ರೂಪದಲ್ಲಿ ಎಲ್ಲಿ ಹೇಗೆ ಕೂತ್ಕೊಂಡಿರ್ತಾನೋ, ಎಲ್ಲಿ ನೋಡ್ತಾನೋ ಗೊತ್ತಿಲ್ಲ. ಆದರೆ ಅದನ್ನು ನಾವು ನಮ್ರತೆಯ ಬದುಕಿನಲ್ಲಿ ಕಾಣಬೇಕು. ಒಳ್ಳೆಯದಾಗಲಿ, ಶುಭವಾಗಲಿ. ಓಂ ಏಕದಂತಾಯ ವಿದ್ಮಹೇ ವಕ್ರತುಂಡಾಯ ಧೀಮಹಿ ತನ್ನೋ ದಂತಿ ಪ್ರಚೋದಯಾತ್. ನಮೋ ರಾತಪತಯೇ ನಮೋ ಗಣಪತಯೇ ನಮಃ ಪ್ರಮದಪತಯೇ ನಮಸ್ತೆ ಅಸ್ತು ಲಂಬೋದರಾಯ ಏಕದಂತಾಯ ಸರ್ವವಿಘ್ನನಾಶನೆ ನಮಸ್ತೆ ಶಿವಸುತಾಯ ಶ್ರೀವರದಮೂರ್ತಯೇ ನಮೋ ನಮಃ. ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರುಶುಕ್ರ ಶನಿಭ್ಯಶ್ಚಾರಾಹವೇ ಕೇತವೇ ನಮಃ. ಮೃತ್ಯುಂಜಯಾಯ ರುದ್ರಾಯ ನೀಲಕಂಠಾಯ ಶಂಭವೇ ಅಮೃತೇಶಾಯ ಸರ್ವಾಯ ಮಹಾದೇವಾಯ ತೇ ನಮಃ. ಆದಿತ್ಯಾದಿ ನವಗ್ರಹವನ್ನು ಪ್ರಾರ್ಥನೆ ಮಾಡ್ತಾ ರಾಶಿ ಬಲದತ್ತ ಗಮನ ಹರಿಸೋಣ. ಮೊದಲನೇದಾದಂತಹದ್ದು ಮೇಷರಾಶಿ. ಮೇಷರಾಶಿ ಮೇಷಲಗ್ನ. ಮೇಷಲಗ್ನದಲ್ಲಿರ್ತಕ್ಕಂಥವರಿಗೆ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ಗುರು ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಶುಕ್ರನ ಅನುಗ್ರಹದಿಂದ ಮೇಷರಾಶಿಯವರಿಗೆ ಇವತ್ತು ಖಂಡಿತ ಒಳಿತನ್ನು ಕಾಣ್ತೀರಿ. ನಿಮ್ಮ ಧರ್ಮದ ಗುರುಗಳನ್ನು ಪ್ರಾರ್ಥನೆ ಮಾಡ್ತಾ ಬೆಳಿಗ್ಗೆ ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಹೀಗೆ ಗುರುಗಳನ್ನು ಪ್ರಾರ್ಥನೆ ಮಾಡಿ, ಸಾಧ್ಯವಾದರೆ 1 ಚಿಟಿಕೆಯಷ್ಟು ಅರಿಶಿಣ ಪುಡಿಯನ್ನು ನಿಮ್ಮ ಅಂಗೈಯಲ್ಲಿ ಹಾಕ್ಕೊಳ್ಳಿ. ಅದರ ಮೇಲೆ 1 ಹನಿ ನೀರು ಹಾಕ್ಕೊಳ್ಳಿ. ಅರಿಶಿಣದ ಮುದ್ದೆಯನ್ನಾಗಿ ತಯಾರು ಮಾಡಿ ಹಸಿರು ಎಲೆಗಳ ಮೇಲೆ ಆ ಒಂದು ಅರಿಶಿಣದ ಮುದ್ದೆಯನ್ನು ಇಟ್ಟು ಅಲ್ಲಿ ನಮಸ್ಕಾರ ಮಾಡಿಕೊಳ್ಳಿ. ನಿಮ್ಮ ಜಾತಕದಲ್ಲಿ ಬಂದೊದಗುವಂಥ ಯಾವುದೇ ಸಮಸ್ಯೆ ಇದ್ದರೂ
ಸಮಸ್ಯೆಗೊಂದು ಪರಿಹಾರವನ್ನು ಆಗಲೇ ಕಂಡುಕೊಳ್ತೀರಿ. ಒಳ್ಳೆಯದಾಗಲಿ. ಇನ್ನು ವೃಷಭ ರಾಶಿ. ವೃಷಭ ರಾಶಿ ವೃಷಭ ಲಗ್ನ. ವೃಷಭ ರಾಶಿ ವೃಷಭ ಲಗ್ನದಲ್ಲಿರ್ತಕ್ಕಂಥವರಿಗೆ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ಗುರು ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಶುಕ್ರನ ಅನುಗ್ರಹವಿದ್ದಾಗ ಆರ್ಥಿಕ ಸಂಕಷ್ಟದಿಂದ ಮುಕ್ತರಾಗ್ತೀರಿ. ಮಾಡುವ ಪ್ರತಿಯೊಂದು ಕಾಯಕದಲ್ಲೂ ಹೆಚ್ಚಿನ ಯಶಸ್ಸನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಯಾವುದೇ ತೃಪ್ತಿಕರವಾದಂತಹ ಬದುಕನ್ನು ಕಾಣಬೇಕಾದ್ರೆ ಒಂದಿಷ್ಟು ಯಶಸ್ಸಿರಬೇಕು, ಮುಖದಲ್ಲಿ ಮಂದಹಾಸ ಇರಬೇಕು, ನಗುಮುಖ ಇರಬೇಕು. ಬಂದದ್ದೇನೇ ಬರಲಿ ಭಗವಂತ ನಿನ್ನ ದಯವೊಂದಿರಲಿ ಅನ್ನಬೇಕು. ಆ ದಯವೊಂದಿರಲಿ ಎನ್ನುವ ಮನಸ್ಸು ಆಗ ನಿಮಗೆ ಬರಬೇಕಾದ್ರೆ ನಿಮ್ಮೊಳಗೆ ಕಷ್ಟಗಳು ದೂರ ಆಗಿರಬೇಕು. ಅದಕ್ಕಾಗಿ ನೀವು ಮಾಡಬೇಕಾದ್ದು ಇವತ್ತಿನ ದಿವಸ ಶ್ವೇತವರ್ಣದ ಪುಷ್ಪ, ಬಿಳಿಯ ಬಣ್ಣದ ಹೂಗಳನ್ನು ತಂದು ಆ ಹೂಗಳ ಜೊತೆಗೆ ಒಂದಿಷ್ಟು ಮಧು, ಜೇನುತುಪ್ಪ, ಜೊತೆಗೆ ಶ್ವೇತಗಂಧ, ಬಿಳಿಯ ಗಂಧ, ಬಿಳಿಯ ಹೂವು, ಜೇನುತುಪ್ಪ, ಈ ಮೂರನ್ನು ಸಹಿತ ನಿಮ್ಮ ಇಷ್ಟದೇವರಿಗೆ ನೀವು ಅರ್ಪಣೆ ಮಾಡೋದ್ರಿಂದ ವೃಷಭ ರಾಶಿಯವರು ಖಂಡಿತ ಯಶಸ್ಸನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಯಾಕೆಂದರೆ ವೃಷಭ ರಾಶಿ ಅಲ್ಲಿ ಶುಕ್ರನಿಗೆ ಶ್ವೇತವರ್ಣದ ಹೂ, ಶ್ವೇತವರ್ಣದ ಗಂಧ ಎಲ್ಲವೂ ಸಹಿತ ಭಗವಂತನಿಗೆ ಪ್ರೀತಿ. ಆ ಶುಕ್ರನಿಗೆ ಅಷ್ಟು ಪ್ರೀತಿಯಾಗಿರ್ತಕ್ಕಂಥದ್ದನ್ನು ನೀವು ಮನಸ್ಸಲ್ಲಿ ಸಂಕಲ್ಪ ಮಾಡಿದ್ರೆ ಖಂಡಿತ ಅದರ ಯಶಸ್ಸನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಇನ್ನು ಮಿಥುನ ರಾಶಿ. ಮಿಥುನ ರಾಶಿ ಮಿಥುನ ಲಗ್ನ. ಮಿಥುನ ರಾಶಿ ಮಿಥುನ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು ಗುರುವಿನ ಅನುಗ್ರಹ ಇದೆ. ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ಬೋದು, ಅಸಾಧ್ಯವಾದ್ದನ್ನು ಸಾಧನೆ ಮಾಡ್ಕೊಳ್ಬೋದು, ಆರ್ಥಿಕ ಸಂಕಷ್ಟದಿಂದ ಮುಕ್ತರಾಗಬಹುದು. ಆದರೆ ಮಾಡುವಂಥ ಕಾಯಕದಲ್ಲಿ ಶ್ರದ್ಧಾಭಕ್ತಿಯ ಕಾಯಕವನ್ನು ಕೆಲಸವನ್ನು ಮಾಡಿದ್ರೆ ಅದರ ಫಲಾಫಲಗಳನ್ನು ಸಾಕಷ್ಟು ಸಿದ್ಧಿಪಡಿಸ್ಕೊಳ್ತೀರಿ. ಹಾಗೆ ನಿಮ್ಮ ಆರೋಗ್ಯದ ಕಡೆ ಒಂದಷ್ಟು ಗಮನ ಇರಲಿ. ಇವತ್ತು ಹೊಟ್ಟೆಗೆ ಸಂಬಂಧಪಟ್ಟ ಸಮಸ್ಯೆಗಳು ಒಂದಷ್ಟು ಬಾಧಿಸಬಹುದು, ಅಥವಾ ನಿಮ್ಮ ಕುತ್ತಿಗೆ ಭಾಗ ಒಂದಷ್ಟು ನೋವು ಬರುವಂಥ ಸಾಂದ್ರತೆ ಇರ್ಬೋದು. ಅದಕ್ಕಾಗಿ ಒಂದಷ್ಟು ಎಚ್ಚರಿಕೆ ಬೇಕು. ಇವತ್ತು ತಾಯಿ ಭುವನೇಶ್ವರಿಯನ್ನು ಪ್ರಾರ್ಥನೆ ಮಾಡೋದ್ರಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಅಸಾಧ್ಯವಾದ್ದನ್ನು ಸಾಧನೆ ಮಾಡಿಕೊಂಡು ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ಳುವಂತಹ ಯೋಗ ಫಲ ನಿಮ್ಮದಾಗೋದ್ರಿಂದ ಧೈರ್ಯವಾಗಿ ಒಂದು ಹೆಜ್ಜೆ ಮುಂದೆ ಹಾಕ್ಬೋದು, ಹೆಚ್ಚಿನ ಫಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಇವತ್ತು ತಾವು ಮಾಡುವಂಥ ಕೆಲಸದಲ್ಲಿ ಯಶಸ್ಸಿನ ಹಾದಿಯನ್ನು ಸಿದ್ಧಿಪಡಿಸ್ಕೊಳ್ಬೇಕಾದ್ರೆ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿಯನ್ನು ಪ್ರಾರ್ಥನೆ ಮಾಡೋದ್ರಿಂದ ಖಂಡಿತ ಒಳಿತಾಗುತ್ತೆ ಮಿಥುನ ರಾಶಿಯವರಿಗೆ. ಇನ್ನು ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿ ಕರ್ಕಾಟಕ ಲಗ್ನ. ಕರ್ಕಾಟಕ ರಾಶಿ ಕರ್ಕಾಟಕ ಲಗ್ನದಲ್ಲಿರ್ತಕ್ಕಂಥವರು ಒಂದಷ್ಟು ಆರೋಗ್ಯ, ವ್ಯವಹಾರ, ಕೆಲಸ ಕಾರ್ಯಗಳು, ಕೊಟ್ಟ ಮಾತಿನಂತೆ ನಡ್ಕೊಳ್ಳೋಕ್ಕಾಗದೇ ಇರತಕ್ಕಂಥದ್ದು, ಒಂದಷ್ಟು ಚಿಂತನೆಗೊಳಗಾಗುವಂತಹದ್ದು, ಸಮಸ್ಯೆ ಎಂಬತಕ್ಕಂತಹ ಸೆರೆಮಾಲೆಯಲ್ಲಿ ಎಲ್ಲೋ ಒಂದು ಕಡೆ ಸಿಕ್ಕ ಹಾಕ್ಕೊಳ್ಳೋದು, ಇದಿಷ್ಟು ಇದರ ಸಮಸ್ಯೆ ಆಗುತ್ತೆ. ಆದರೆ ಇವತ್ತಿನ ದಿವಸ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಅಧಿಕವಾದಂತಹ ಬೆನ್ನೋವು ಬರುವಂಥ ಸಾಂದ್ರತೆ ಇರೋದ್ರಿಂದ ನೀವು ಬೆಳಗ್ಗೆ ಮನೆಯಿಂದ ಆಚೆ ಬರುವಾಗಲೇ ಒಂದು ಚಿಟಿಗೆಯಷ್ಟು ಹುರುಳಿಕಾಳು ಅಥವಾ ಒಂದು ಚಿಟಿಗೆಯಷ್ಟು ಅಕ್ಕಿ ಅಥವಾ ಹುರುಳಿಕಾಳು ಇಂತಹದ್ದನ್ನು ಆಗ್ನೇಯಾಭಿಮುಖವಾಗಿ ನಿಂತು ದೃಷ್ಟಿ ತೆಗೆದು ಹಸಿರು ಗಿಡದ ಮೇಲೆ ಹಾಕಿ. ಹಾಗೆ ನಿಮ್ಮ ಕರಹಸ್ತದಿಂದ ಒಂದು ಸ್ವಲ್ಪ ಹಾಲು, ಮೊಸರು, ಮಜ್ಜಿಗೆನೋ ಇಂತಹದ್ದನ್ನು ಯಾರಾದರೂ ಒಬ್ಬರಿಗೆ ವಿನಿಯೋಗವಾಗಿ ಕೊಡಿ. ಮತ್ತೊಬ್ಬರು ಕೊಟ್ಟು ಒಂದು ಪ್ರಾರ್ಥನೆ ಮಾಡಿ. ಮಧ್ಯಾಹ್ನ ಸರಿಸುಮಾರು 12ರಿಂದ 1 ಗಂಟೆ 45 ನಿಮಿಷ 12ರಿಂದ 1 ಗಂಟೆ 45 ನಿಮಿಷದಲ್ಲಿ ಒಂದಷ್ಟು ಎಚ್ಚರಿಕೆಯ ನಡೆ ಇರಲಿ. ಈ ಸಮಯದಲ್ಲಿ ಯಾರೊಬ್ಬರನ್ನೂ ಸಹಿತ ದೂಷಣೆ ಮಾಡ್ತಕ್ಕಂಥದ್ದು ಬೇಡ, ಹಾಗೆ ನೀವು ಯಾವ ದೂಷಣೆ ಒಳಗಾಗತಕ್ಕಂಥದ್ದು ಬೇಡ. ಒಂದಷ್ಟು ಮೌನವಾಗಿದ್ದು ಒಳ್ಳೆ ಕೆಲಸಗಳನ್ನು ಸಾಧನೆ ಮಾಡ್ಕೊಳ್ಳಿ, ಅದರ ಫಲಾಫಲಗಳನ್ನು ಖಂಡಿತ ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಸಿಂಹರಾಶಿ. ಸಿಂಹರಾಶಿ ಸಿಂಹಲಗ್ನ. ಸಿಂಹರಾಶಿ ಸಿಂಹಲಗ್ನದಲ್ಲಿರ್ತಕ್ಕಂಥವ್ರಿಗೆ ಬುಧನ ಆಸ್ಥಾನ ಚೆನ್ನಾಗಿದೆ, ಗುರುವಿನ ಅನುಗ್ರಹ ಇದೆ. ಆರ್ಥಿಕ ಸಂಕಷ್ಟದಿಂದ ಮುಕ್ತರಾಗ್ತೀರಿ. ಗುರುಗಳ ಮಾರ್ಗದರ್ಶನ ಪಡೀರಿ. ಎಲ್ಲಾದರೂ ಗುರು ಸಾನ್ನಿಧ್ಯ ಇದ್ದರೆ ಅಥವಾ ಗುರುಗಳ ಸಾನ್ನಿಧ್ಯವೋ, ಭಗವಾನ್ ಶಿರ್ಡಿ ಸದ್ಗುರು ಸಾಯಿನಾಥರ ಮಂದಿರವೋ ಅಂತಹ ಸಾನ್ನಿಧ್ಯಗಳಿಗೆ ಬಂದು ಅಲ್ಲಿ ವಿಶೇಷವಾಗಿ ದೇವರ ದರ್ಶನ ಮಾಡ್ತಕ್ಕಂಥದ್ದು, ಒಂದಷ್ಟು ಕಾಲ ಶ್ರದ್ಧಾಭಕ್ತಿಯಾಗಿ ಮೌನದಿಂದ ಕೂತು ಗುರುಗಳ ಆಶೀರ್ವಾದ ಪಡೆದು ತದನಂತರ ನಿಮ್ಮ ಕೆಲಸ ಕಾರ್ಯದ ಕಡೆ ಗಮನ ಕೊಟ್ಟರೆ ಖಂಡಿತ ಹೆಚ್ಚಿನ ಯಶಸ್ಸನ್ನು ಇವತ್ತಿನ ದಿವಸ ಸಿಂಹರಾಶಿಯವರು ಸಿದ್ಧಿಪಡಿಸ್ಕೊಳ್ತೀರಿ. ಸಿಂಹರಾಶಿ ಸಿಂಹಲಗ್ನದಲ್ಲಿರ್ತಕ್ಕಂಥವ್ರಿಗೆ ಇವತ್ತಿನ ದಿವಸ ತಾವು ಅಂದುಕೊಂಡಷ್ಟು ಮಟ್ಟಿಗೆ ಹೆಚ್ಚು ಲಾಭ ಸಿದ್ಧಿ ಆಗಬೇಕಾದ್ರೆ ಮನೆ ದೇವರ ಪ್ರಾರ್ಥನೆ, ಅಂದರೆ ನಿಮ್ಮ ತಾಯಿಯ ಪಾದಮಟ್ಟಿ ನಮಸ್ಕಾರ ಮಾಡ್ತಕ್ಕಂಥದ್ದು, ತಾಯಿ ಆಶೀರ್ವಾದ ಪಡಿತಕ್ಕಂಥದ್ದು, ಇದರಿಂದ ಮಾತ್ರ ಸಾಧ್ಯ ಇವತ್ತು ನೆಮ್ಮದಿಯಿಂದಿರಲಿಕ್ಕೋಸ್ಕರ. ಒಳ್ಳೆಯದಾಗಲಿ, ಶುಭವಾಗಲಿ. ಋಷಿಕ ಕನ್ಯಾ ರಾಶಿಯಿಂದ ಖಂಡಿತಮ್ಮ. ಇನ್ನು ಕನ್ಯಾ ರಾಶಿ. ಕನ್ಯಾರಾಶಿ ಕನ್ಯಾಲಗ್ನ. ಕನ್ಯಾರಾಶಿ ಕನ್ಯಾಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು ಗುರುವಿನ ಅನುಗ್ರಹ ಇದೆ. ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಕಾಲ, ದೂರಭಾರ ಪ್ರಯಾಣ ಮಾಡ್ತಕ್ಕಂಥ ಕಾಲ, ಹೊಸದಾಗಿ ಏನಾದರೂ ಒಂದು ಪ್ರಯೋಗ ಮಾಡಬೇಕು, ಹೊಸದಾದಂಥ ಕೆಲಸದ ಕಡೆ ಗಮನ ಕೊಡಬೇಕು, ಮತ್ತಷ್ಟು ಅಭಿವೃದ್ಧಿಯನ್ನು ಕಾಣಬೇಕು ಎಂಬತಕ್ಕಂಥ ಆಸೆ ನಿಮ್ಮಲ್ಲಿದೆ. ಆದರೆ ಯಾವುದನ್ನು ಮಾಡಲಿಕ್ಕೂ ಅಷ್ಟು ಮನಸ್ಸೊಪ್ತಾ ಇಲ್ಲ, ಯಾವ ಕೆಲಸ ಮಾಡಲಿಕ್ಕೂ ಅಷ್ಟು ಆಸಕ್ತಿ ಕಡಿಮೆ ಆಗ್ತಾ ಇರತಕ್ಕಂಥ ಪರಿಸ್ಥಿತಿ ಇದೆ. ಇದನ್ನು ಸರಿಪಡಿಸ್ಕೊಳ್ಳೋದಕ್ಕೋಸ್ಕರನೇ ಮಧ್ಯಾಹ್ನ ಸರಿಸುಮಾರು 12 ಗಂಟೆಯಿಂದ 1 ಗಂಟೆ 45 ನಿಮಿಷದ ಒಳಗೆ 12ರಿಂದ 1:45 ಈ ಸಮಯದಲ್ಲಿ ಒಂದಿಷ್ಟು ಅಕ್ಕಿ ಆಗಲಿ, ಉದ್ದಿನಬೇಳೆ ಆಗಲಿ ಅಥವಾ ಕಡಲೆಬೇಳೆ ಆಗಲಿ, ಅಕ್ಕಿ, ಉದ್ದು, ಕಡಲೆಬೇಳೆ
ಈ ಮೂರರಲ್ಲಿ ಯಾವುದಾದ್ರೂ ಒಂದು ಧಾನ್ಯವನ್ನು ಒಂದು 2-3 ಚಿಟಿಕೆಗಳಷ್ಟು ನಿಮ್ಮ ಪಾಕೆಟಲ್ಲಿ ಇಟ್ಕೊಳ್ಳಿ. ಈ ಸಮಯದಲ್ಲಿ ಅದನ್ನು ಉತ್ತರಾಭಿಮುಖವಾಗಿ ಆ ಧಾನ್ಯಗಳನ್ನು ಕೈಗೆ ತೆಗೆದುಕೊಂಡು 3 ಬಾರಿ ನಿಮ್ಮ ಮನೆ ದೇವರ ಹೆಸರನ್ನು ಹೇಳಿಕೊಂಡು ನಿಮಗಿರ್ತಕ್ಕಂಥ ಅಥವಾ ನಿಮ್ಮ ಮನಸ್ಸಲ್ಲಿರ್ತಕ್ಕಂಥ ದ್ವಂದ್ವ ಚಿಂತನೆಗಳು ಕಷ್ಟಗಳೇನಿದೆಯೋ ಅದನ್ನು ಮನಸ್ಸಲ್ಲಿ ಒಂದು ಸತಿ ತಂದ್ಕೊಳ್ಳಿ. ಉತ್ತರಾಭಿಮುಖವಾಗಿ ನಿಂತು ದೃಷ್ಟಿ ತೆಗೆದು ಅದನ್ನು ನೀರಿಗೆ ಹಾಕ್ಬಿಡಿ. ಹಸಿರು ಗಿಡಕ್ಕೆ ಹಾಕುವಂಥದ್ದಲ್ಲ, ನೀರಿಗೆ ಹಾಕುವಂಥದ್ದು. ಈ ಕಾಯಕವನ್ನು ಇವತ್ತು ನೀವು ಮಾಡಿದ್ದೇ ಆದರೆ ಖಂಡಿತ ಬರ್ತಕ್ಕಂಥ ಸಮಸ್ಯೆಗಳಿಂದ ಮುಕ್ತರಾಗಿ ಒಂದಷ್ಟು ಶಾಂತಿ ನೆಮ್ಮದಿಯನ್ನು ನೀವು ಸಿದ್ಧಿಪಡಿಸ್ಕೊಳ್ಬಹುದು. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ತುಲಾರಾಶಿ. ತುಲಾರಾಶಿ ತುಲಾಲಗ್ನ. ತುಲಾರಾಶಿ ತುಲಾಲಗ್ನದಲ್ಲಿರ್ತಕ್ಕಂಥವರು ಚಂದ್ರ ಮತ್ತು ಕೇತು ಇರ್ತಕ್ಕಂಥ ಆಸ್ಥಾನ, ಬುಧ ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ. ಶುಕ್ರನಿಂದೇನೋ ವರ್ಚಸ್ಸಿದೆ, ತೇಜಸ್ಸಿದೆ, ತಾವು ಮಾಡುವ ಕೆಲಸದಲ್ಲಿ ಯಶಸ್ಸಿದೆ, ಎಲ್ಲ ಕಡೆಯಿಂದಲೂ ಹುಮ್ಮಸ್ಸು, ಹುರುಪು. ಪರವಾಗಿಲ್ಲಪ್ಪ, ನಾನು ಏನು ಬೇಕಾದ್ರೂ ಸಾಧನೆ ಮಾಡಬಲ್ಲೆ, ನಾನು ಅಂದ್ಕೊಂಡಿರ್ತಕ್ಕಂಥ ಎಲ್ಲ ಕೆಲಸಗಳು ಸಿದ್ಧಿಸ್ಕೋಬಲ್ಲೆ, ಅಥವಾ ನಾನು ಹಾಕೋ ಹೆಜ್ಜೆನಲ್ಲಿ ಒಂದಷ್ಟು ಯಶಸ್ಸಿದೆ, ಯಾವುದಕ್ಕೂ ಅಂಜಬೇಕಾದ್ದಿಲ್ಲ, ಧೈರ್ಯವಾಗಿ ನಾನು ಮುಂದೆ ಹಾಕ್ಬೋದಲ್ಲ ಅಂತಕ್ಕಂಥದ್ದು. ಆದರೆ ಅದೇ ಕೇತು ಮತ್ತು ಚಂದ್ರನಿಂದ ಆಗುವಂತಹದ್ದು ನಿಮಗೆ ಅರಿವಿಲ್ಲದಂಥ ರೀತಿ ನಿಮ್ಮ ಹಿಂದಿರ್ತಕ್ಕಂಥವ್ರು, ನೀವು ನಂಬಿರ್ತಕ್ಕಂಥವ್ರು ಅಥವಾ ನಿಮ್ಮ ಹತ್ತಿರದಲ್ಲಿರ್ತಕ್ಕಂಥವ್ರು ಅವರಿಂದಲೇ ಆಗುವಂತಹ ಒಂದಷ್ಟು ತೊಂದರೆ ತಾಪತ್ರೆಗಳಿಗೆ ನೀವೇ ತಲೆಬಗ್ಗಿಸಬೇಕಾಗತ್ತೆ, ನೀವೇ ತಲೆಬಗ್ಗಿಸಿ ನಿಲ್ಲಬೇಕಾದಂಥ ಪರಿಸ್ಥಿತಿ ಎದುರಾಗ್ಬಿಡುತ್ತೆ. ಸಾಧ್ಯವಾದಷ್ಟು ಹಾಕುವ ಪ್ರತಿ ಹೆಜ್ಜೆ ಜೋಪಾನ. ಈ ಸಮಯದಲ್ಲಿ ದೇವಿಯನ್ನು ಪ್ರಾರ್ಥನೆ ಮಾಡ್ತಕ್ಕಂಥದ್ದು ಓಂ ದುಂ ದುರ್ಗಾಯೇ ನಮಃ, ಓಂ ದುಂ ದುರ್ಗಾಯೇ ನಮಃ, ಓಂ ದುಂ ದುರ್ಗಾಯೇ ನಮಃ. ಹೀಗೆ ತಾಯಿ ದುರ್ಗಾ ಪರಮೇಶ್ವರಿಯನ್ನು ಪ್ರಾರ್ಥನೆ ಮಾಡಿ ದುರ್ಗಾ ಪರಮೇಶ್ವರಿಗೆ ಅಮ್ಮನವರಿಗೆ ನಡೆದಂಥ ಅರ್ಚನಾ ಕುಂಕುಮ ಪ್ರಸಾದವನ್ನು, ಅರ್ಚನೆ ಕುಂಕುಮ ಪ್ರಸಾದವನ್ನು, ಒಂದಿಷ್ಟು ಕುಂಕುಮವನ್ನು ಹಣೆಗಚ್ಕೊಳ್ಳೋದ್ರಿಂದ ಬರ್ತಕ್ಕಂಥ ದೋಷಗಳು ದೂರ ಆಗುತ್ತೆ, ಮನಸ್ಸಿಗಿಷ್ಟು ಶಾಂತಿ ನೆಮ್ಮದಿಯನ್ನು ಸಿದ್ಧಿಪಡಿಸ್ಕೊಳ್ಳೋಂಗಾಗುತ್ತೆ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನ. ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರನ ಆಸ್ಥಾನವೂ ಚೆನ್ನಾಗಿದೆ, ಗುರುವಿನ ಅನುಗ್ರಹ ಇದೆ. ಆದರೆ ಮನಸ್ಸಲ್ಲಿ ದ್ವಂದ್ವ ಚಿಂತನೆಗಳು ಬಹಳಷ್ಟು ಇದೆ. ಆದರೆ ವೃಶ್ಚಿಕ ರಾಶಿಯಲ್ಲಿರ್ತಕ್ಕಂಥವರು ಧೈರ್ಯದಿಂದ ಒಂದೆಜ್ಜೆ ಮುಂದೆ ಹಾಕಿದ್ರೆ ಅಸಾಧ್ಯವಾದ್ದನ್ನು ಸಾಧನೆ ಮಾಡ್ಕೊಳ್ತೀರಿ. ತೃಪ್ತಿಕರವಾದಂತಹ ಬದುಕನ್ನು ಕಾಣ್ತೀರಿ. ಒಳ್ಳೆ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಏನೇ ಕೆಲಸ ಕಾರ್ಯಗಳು ಮಾಡಬೇಕಾದರೂ ಒಳ್ಳೆ ಮನಸ್ಸಿನಿಂದ ತಾವು ತೆಗೆದುಕೊಳ್ಳುವಂತಹ ನಿರ್ಣಯ ಅರ್ಥಪೂರ್ಣವಾಗಿರಬೇಕು. ಹಾಗೆ ಇವತ್ತಿನ ಕಾಯಕದಲ್ಲಿ ಮತ್ತಷ್ಟು ಕೆಲಸಗಳನ್ನು ಸಿದ್ಧಿಪಡಿಸ್ಕೊಳ್ಬೇಕಾದರೂ ಇವತ್ತು ತಾಯಿ ದುರ್ಗಾ ಪರಮೇಶ್ವರಿಯನ್ನು ಪ್ರಾರ್ಥನೆ ಮಾಡಬೇಕು. ಜಯದುರ್ಗೆ 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 ಅಂದರೆ ಆ ದುರ್ಗಾ ಪರಮೇಶ್ವರಿಯನ್ನು ಎಷ್ಟು ಬಾರಿ ನಿಮ್ಮ ಮನಸ್ಸಲ್ಲಿ ಪ್ರಾರ್ಥನೆ ಮಾಡಿದ್ರೆ ಅಷ್ಟು ಕಾಯಕದಲ್ಲಿ ಹೆಚ್ಚಿನ ಯಶಸ್ಸನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಅಷ್ಟೇ ಅಲ್ಲದಿರ ನಿಮ್ಮ ಕುಲದೇವರ ಸಾನ್ನಿಧ್ಯದಲ್ಲಿ ಹಳದಿ ಬಣ್ಣದ ಹೂಗಳು ಅಂದರೆ ಒಂದಿಷ್ಟು ಶಾಮಂತಿಗೆ ಹೂವಾಗಿರಲಿ ಅಥವಾ ಹಳದಿ ಬಣ್ಣದ ಗಂಧವನ್ನು ತೆಗೆದು ಅಂದರೆ ಅರಿಶಿಣ ಮಿಶ್ರಿತ ಗಂಧವನ್ನು ತೆಗೆದು ಅದಕ್ಕೆ ಶ್ವೇತವರ್ಣದ ಪುಷ್ಪಗಳಿಗೆ ಅರಿಶಿಣ ವರ್ಣದ ಗಂಧವನ್ನು ಲೇಪನ ಮಾಡಿ ಅದನ್ನು ಭಗವಂತನ ಅಥವಾ ನಿಮ್ಮ ಭಗವತಿಯ ನಿಮ್ಮ ಕುಲದೇವರ ಪಾದದ ಮೇಲಿಟ್ಟು ಉಳಿದಂಥ ಸ್ವಲ್ಪ ಗಂಧವನ್ನು ಹಣೆಗಚ್ಕೊಳ್ಳೋದ್ರಿಂದಲೂ ಬರ್ತಕ್ಕಂಥ ದೋಷಗಳಿಂದ ಮುಕ್ತರಾಗ್ತೀರಿ. ಹೆಚ್ಚಿನ ಫಲಗಳನ್ನು ಖಂಡಿತ ಸಿದ್ಧಿಪಡಿಸ್ಕೊಳ್ತೀರಿ. ಇನ್ನು ಧನುರಾಶಿ. ಧನುರಾಶಿ ಧನುರ್ಲಗ್ನ. ಧನುರಾಶಿ ಧನುರ್ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು ಹಣಕಾಸಿನ ಬಗ್ಗೆ ಒಂದಷ್ಟು ಮಾನಸಿಕವಾದಂಥ ಒತ್ತಡಗಳು ಬಂದರು, ವ್ಯವಹಾರಗಳಲ್ಲಿ ಅಡ್ಡಿ ಆತಂಕ ಇದ್ದರು, ಜೊತೆಗಿರ್ತಕ್ಕಂಥವ್ರು ಎಂತಹ ನಿಷ್ಠೂರವನ್ನು ಮಾಡಿದ್ರು ಯಾವುದಕ್ಕೂ ಅಂಜಬೇಕಾದ್ದಿಲ್ಲ, ಭಯಪಡಬೇಕಾದ್ದಿಲ್ಲ. ಹಾಕುವ ಪ್ರತಿ ಹೆಜ್ಜೆಯಲ್ಲಂತೂ ಒಂದಷ್ಟು ಬದಲಾವಣೆಗಳಿದೆ. ಹಾಗೆ ಮಾಡುವ ಕೆಲಸದಲ್ಲಿ ಯಶಸ್ಸಿದೆ. ಕುಲದೇವರ ಅನುಗ್ರಹ ಬೇಕಾಗಿದೆ. ಮನೆ ದೇವರ ಕೃಪಾಶೀರ್ವಾದದಿಂದ ಹೆಚ್ಚಿನ ಫಲಗಳನ್ನು ಸಿದ್ಧಿಪಡಿಸ್ಕೊಳ್ಳುವಂಥದ್ದಿದೆ. ಇವತ್ತಿನ ದಿವಸ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಭಸ್ಮವನ್ನಾಗಲಿ ಅಥವಾ ಚಂದನವನ್ನಾಗಲಿ ಅಥವಾ ಬಿಲ್ಲುಪತ್ರೆಯನ್ನಾಗಲಿ ಇಂತಹದ್ದನ್ನು ಶಿವಮಂದಿರಕ್ಕೆ ಕೊಟ್ಟು ಪ್ರಾರ್ಥನೆ ಮಾಡ್ತಕ್ಕಂಥದ್ದು. ಈ ಪ್ರಾರ್ಥನಾ ಕಾಲದಲ್ಲಿ ಶಿವನ ಆರಾಧನೆ ಮಾಡ್ತಾ ಓಂ ನಮಃ ಶಿವಾಯ ಎಂಬತಕ್ಕಂಥ ಶಿವಮಂತ್ರವನ್ನು ಉಚ್ಚಾರಣೆ ಮಾಡೋದ್ರಿಂದ ಬರ್ತಕ್ಕಂಥ ಸಂಕಷ್ಟಗಳು ಖಂಡಿತ ದೂರ ಆಗುತ್ತೆ. ಆದರೂ ಒಂದಷ್ಟು ಜೋಪಾನ ಬೇಕು. ಮಧ್ಯಾಹ್ನ 2 ಗಂಟೆ 15 ನಿಮಿಷದಿಂದ 3:45 2:15ರಿಂದ 3:45 ಈ ಮಧ್ಯದಲ್ಲಿ ಒಂದಷ್ಟು ತೊಂದರೆ ತಾಪತ್ರೆಗಳು ನಿಮ್ಮನ್ನು ಬೆಂದಿಡಿದೇ ಬಾಧಿಸುವಂಥದ್ದಿದೆ. ಇಲ್ಲದ ತೊಂದರೆಗಳು ಎದುರಾಗುವಂಥದ್ದಿದೆ. ಈ ಸಮಯದಲ್ಲಿ ಮಾತ್ರ ಬಹಳ ಜೋಪಾನ ಬೇಕಾಗಿದೆ. ಎಚ್ಚರಿಕೆಯ ಒಂದು ಹೆಜ್ಜೆ ಈ ಸಮಯದಲ್ಲಿ ಬಹಳ ಅವಶ್ಯಕತೆ ಇದೆ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಮಕರ ರಾಶಿ. ಮಕರ ರಾಶಿ ಮಕರ ಲಗ್ನ. ಮಕರ ರಾಶಿ ಮಕರ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಗುರು ಇರ್ತಕ್ಕಂಥ ಆಸ್ಥಾನ, ಬುಧ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಹಣಕಾಸಿನ ಬಗ್ಗೆ ಆಲೋಚನೆ ಇಲ್ಲ, ಭಯಪಡಬೇಕಾದ್ದಿಲ್ಲ. ಮಾಡುವ ಎಲ್ಲ ಕೆಲಸದಲ್ಲೂ ಧೈರ್ಯವಾಗಿ ಒಂದು ಹೆಜ್ಜೆ ಮುಂದೆ ಹಾಕ್ತೀರಿ. ಕಾರಣ ಮೊನ್ನೆ ಆದಂಥ ಸೂರ್ಯಗ್ರಹಣದಿಂದ ಈಗ ನಡೀತಿರ್ತಕ್ಕಂಥ ಭವಿಷ್ಯದಲ್ಲಿ ಒಂದಷ್ಟು ಬೆಳಕು ಕಾಣುವಂಥ ಕ್ಷಣಗಳು ಈಗ ಮಕರ ರಾಶಿಯವರಿಗೆ ಇರಬಹುದು. ಆದರೂ ಮಕರ ರಾಶಿ ಮಕರ ಲಗ್ನದಲ್ಲಿರ್ತಕ್ಕಂಥವರು ನಾನು ನಂದು ಎಂಬತಕ್ಕಂಥ ಮದಮಾತ್ಸರ್ಯವನ್ನು ದೂರ ಮಾಡಿ ಸಾಧ್ಯವಾದಷ್ಟು ನಮ್ರತೆಯ ಬದುಕಿರಬೇಕು. ಹಾಕುವ ಪ್ರತಿ ಹೆಜ್ಜೆಯು ತಲೆಬಗ್ಗಿಸಿ ನಡೆಯುವಂಥದ್ದಿರಲಿ. ಹಾಗೆ ಮಾಡುವ ಯಾವುದೇ ಕೆಲಸ ಒಂದಷ್ಟು ಗೌಪ್ಯತೆ ಕಾಪಾಡುವಂಥದ್ದಿರಲಿ. ಗೌಪ್ಯವಾಗಿ ಮಾಡುವ ಕೆಲಸ ಮಕರ ರಾಶಿಯವರಿಗೆ ಯಶಸ್ಸನ್ನು ಸಿದ್ಧಿಪಡಿಸ್ಕೋಬಹುದು. ಆದರೆ ಯಾವುದೇ ಕೆಲಸ ಮಾಡೋದಕ್ಕಿಂತ ಮುನ್ನ ನಾನು ಈ ಕೆಲಸವನ್ನು ಮಾಡಿ ಮುಗಿಸ್ತೀನಿ ಅಂತೇಳಿ ಅಹಮ್ಮಿನಿಂದ ನಡ್ಕೊಂಡ್ರೆ ಆ ಕೆಲಸದಲ್ಲಿ ಒಂದು ರಾಗಿ ಕಾಳನಷ್ಟು ನೀವು ಕೆಲಸ ಮಾಡಲಿಕ್ಕಾಗಲ್ಲ. ಸಮಸ್ಯೆ ಎಂಬತಕ್ಕಂಥದ್ದು ಸಾಕಷ್ಟು ಆಗುತ್ತೆ. ಎಚ್ಚರಿಕೆ ಇರಲಿ. ಇನ್ನು ಕುಂಭರಾಶಿ.
ಕುಂಭರಾಶಿ ಕುಂಭಲಗ್ನದಲ್ಲಿರ್ತಕ್ಕಂಥವರು ಆರೋಗ್ಯ, ವ್ಯವಹಾರ, ಕೆಲಸ ಕಾರ್ಯಗಳು ಯಾವುದರಲ್ಲಾದರೂ ಸಹಿತ ತಾವು ಅಂದುಕೊಂಡಷ್ಟು ಮಟ್ಟಿಗೆ ಲಾಭವನ್ನು ಗಳಿಸ್ತೀರಿ. ಜಾತಕದಲ್ಲಿ ಶುಕ್ರ ಇರ್ತಕ್ಕಂಥ ಆಸ್ಥಾನ, ಬುಧ ಇರ್ತಕ್ಕಂಥ ಆಸ್ಥಾನ ಎರಡೂ ಚೆನ್ನಾಗಿರೋದ್ರಿಂದ ನಿಮ್ಮ ಸ್ವಂತ ಬುದ್ಧಿ, ಸ್ವಂತ ಜ್ಞಾನದಿಂದ ತಾವು ಏನು ಮಾಡಿದ್ರು ಅದರಲ್ಲಿ ಒಂದು ವಿಶೇಷತೆಯನ್ನು ಕಾಣಿಸುವಂತಹದ್ದು, ಜೊತೆಗೆ ಧರ್ಮ ಮಾರ್ಗದಲ್ಲಿ ನಡೆಯುವಂತಹದ್ದು. ಗ್ರಹಣ ಪ್ರಕ್ರಿಯೆ ಆದಮೇಲೆ ನಿಮ್ಮ ಜಾತಕದಲ್ಲೂ ಸಹಿತ ಒಂದಷ್ಟು ಬದಲಾವಣೆಗಳು ಕಾಣಿಸ್ತಾ ಇದೆ. ಒಂದಷ್ಟು ಮಾನಸಿಕವಾದಂತಹ ಒತ್ತಡ ಇದೆ. ಒಳಗಿರ್ತಕ್ಕಂತಹ ನೋವನ್ನು ಮತ್ತೊಬ್ಬರಲ್ಲಿ ಹಂಚ್ಕೊಳ್ಳೋಕ್ಕಾಗದಂಥ ರೀತಿಯಲ್ಲಿದೆ. ನಿಮ್ಮ ಜೀವನದ ಸುಖ ಸಂತೋಷಗಳಿಗೆ ಎಲ್ಲೋ ಒಂದು ಕಡೆ ಬ್ರೇಕ್ ಹಾಕುವಂಥ ಪರಿಸ್ಥಿತಿ ಎದುರಾಗ್ತಾ ಇರುತ್ತೆ. ಆದರೆ ಇದೆಲ್ಲದರ ಮಧ್ಯದಲ್ಲಿ ಒಂದಿಷ್ಟು ಲಾಭವನ್ನು ಗಳಿಸಬೇಕಾದ್ರೆ ನೀವು ನಂಬಿರ್ತಕ್ಕಂಥ ದೈವದ ಆರಾಧನೆ ನಡೆಸೋದ್ರಿಂದ, ಅಥವಾ ದೇವರ ಪ್ರಾರ್ಥನೆ ಪೂಜೆ ಸಲ್ಲಿಸ್ಕೊಳ್ಳೋದ್ರಿಂದ, ಅಥವಾ ವಯಸ್ಸಾಗಿರ್ತಕ್ಕಂಥ ಹಿರಿಯರಿಗೆ ಏನಾದರೂ ಹಣ್ಣು ಹಂಪಲು ಕೊಟ್ಟು ಅವರ ಪಾದ ಮುಟ್ಟಿ ನಮಸ್ಕಾರ ಮಾಡೋದ್ರಿಂದ ಒಂದಷ್ಟು ಪರಿಹಾರಗಳನ್ನು ಕಂಡುಕೊಳ್ಬಹುದು. ಕುಂಭರಾಶಿ ಕುಂಭಲಗ್ನದಲ್ಲಿರ್ತಕ್ಕಂಥವರು ಪ್ರಸ್ತುತ ಇರ್ತಕ್ಕಂಥ ಗ್ರಹಸ್ಥಿತಿ ಅಷ್ಟು ಸರಿ ಇಲ್ಲದ್ರಿಂದ ಆದಿತ್ಯಾದಿ ನವಗ್ರಹಗಳನ್ನು ಅಥವಾ ನಿಮಗೆ ಬೇಕಾದಂತಹ ನಿಮ್ಮ ಕುಲದೇವರ ಅನುಗ್ರಹವನ್ನು ಅಥವಾ ಕುಲದೇವರ ದರ್ಶನವನ್ನು ಮಾಡುವಂಥದ್ದು ಶೀಘ್ರವಾಗಿ ಒಂದು ಅನುಷ್ಠಾನವನ್ನು ಮಾಡಿಕೊಂಡ್ರೆ ಅದರ ಫಲಗಳಲ್ಲಿ ಕಾರ್ಯವನ್ನು ಸಿದ್ಧಿಪಡಿಸ್ಕೊಳ್ಬಹುದು. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಕಡೆಯ ರಾಶಿ ಮೀನರಾಶಿ. ಮೀನಲಗ್ನದಲ್ಲಿರ್ತಕ್ಕಂಥವರಿಗೆ ಚಂದ್ರ ಮತ್ತು ಕೇತು ಇರತಕ್ಕಂಥ ಆಸ್ಥಾನ, ಗುರು ಮತ್ತು ಬುಧ ಇರತಕ್ಕಂಥ ಆಸ್ಥಾನ ಮಹತ್ತರವಾಗಿದೆ. ಹಣಕಾಸಿನ ಬಗ್ಗೆ ಭಯ ಇಲ್ಲ. ವೃತ್ತಿಯಲ್ಲಿ ಅಭಿವೃದ್ಧಿ ಕಾಣ್ತೀರಿ. ದೂರಭಾರ ಪ್ರಯಾಣದ ಬಗ್ಗೆ ಆಲೋಚನೆ ಮಾಡ್ತೀರಿ. ಏನಾದರೂ ಒಂದು ಬದಲಾವಣೆ ತಂದುಕೊಳ್ಬೇಕು, ಹೊಸ ಜೀವನಕ್ಕೆ ಕಾಲಿಡಬೇಕು, ಆರ್ಥಿಕ ಪರಿಸ್ಥಿತಿಯನ್ನು ಮತ್ತಷ್ಟು ಅಭಿವೃದ್ಧಿಪಡಿಸ್ಕೊಳ್ಬೇಕು ಅಂದ್ಕೊಂಡ್ರು ತಾವು ಅಂದುಕೊಂಡಷ್ಟು ಮಟ್ಟಿಗೆ ಹೆಚ್ಚು ಲಾಭ ಸಿಗ್ತಕ್ಕಂಥ ಕ್ಷಣ. ಈ ಲಾಭದ ಕ್ಷಣಗಳಲ್ಲಿ ನಾವು ಮಾಡಬೇಕಾಗಿರ್ತಕ್ಕಂಥ ಯಾವುದೇ ಒಂದು ಕೆಲಸದ ಬಗ್ಗೆ ಆದರೂ ಒಂದಷ್ಟು ಶಾಂತಿ ಸಮಾಧಾನವಾಗಿ ಇಟ್ಕೊಂಡ್ರೆ ಹೆಚ್ಚಿನ ಫಲಾಫಲಗಳನ್ನು ಖಂಡಿತ ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಈಗ ಪ್ರಾರಂಭ ಮಾಡೋಣ ಮನುಗತ ಪ್ರಶ್ನಾತಂತ್ರ. ಮನೋಗತ ಪ್ರಶ್ನಾತಂತ್ರ ವಿಭಾಗಕ್ಕೆ ಎಂದಿನಂತೆ ಶ್ರೀನಿವಾಸ್ ಶರ್ಮಾ ಅವರನ್ನು ಆತ್ಮೀಯವಾಗಿ ಬರ್ಮಾಡ್ಕೊಳ್ಳೋಣ. ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಅಮ್ಮ. ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರವೇ ಸರ್ವಲೋಕಾನಾಂ ಶಶೇ ಭವರೋಗಿನಾಂ ನಿತಯೇ ಸರ್ವವಿದ್ಯಾನಾಂ ಶ್ರೀ ದಕ್ಷಿಣಾಮೂರ್ತಯೇ ನಮಃ. ಜ್ಞಾನಾನಂದಮಯಂ ದೇವಂ ನಿರ್ಮಲಂ ಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಾಂ ಹಯಗ್ರೀಮುಪಾಸ್ಮಹೇ. ಜಗತ ಪಿತರಂ ವಂದೇ ಪಾರ್ವತಿ ಪರಮೇಶ್ವರೌ. ಪ್ರತಿನಿತ್ಯದ ಕಾರ್ಯಕ್ರಮದಂತೆ ಮೊದಲನೇದಾಗಿ ನನ್ನ ಅಜ್ಜಿ ತಾತರವರನ್ನು ಪ್ರಾರ್ಥನೆಯನ್ನು ಮಾಡ್ತಾ ನನ್ನ ಗುರುಸ್ಥಾನದಲ್ಲಿರ್ತಕ್ಕಂಥ ನನ್ನ ತಂದೆಯವರಾದಂಥ ಆನಂದ್ ಗುರುಜಿಯವರ ಪಾದರವಿಂದಲಿಗೆ ನಮನವನ್ನು ಮಾಡ್ತಾ ಮತ್ತು ನನ್ನ ಮಾತೃಶ್ರೀಯವರನ್ನು ಕೂಡ ಪ್ರಾರ್ಥನೆಯನ್ನು ಮಾಡ್ತಾ ಮನೋಗತ ಪ್ರಶ್ನಾತಂತ್ರವನ್ನು ಶುರು ಮಾಡೋಣ. ವಿಶೇಷವಾಗಿ ಕಾರ್ತಿಕ ಮಾಸದಲ್ಲಿ ಗುರುವಾರ ಬಂದಿರತಕ್ಕಂಥದ್ದು. ಗುರುವಾರ ಗುರುಗಳ ಸಂಪೂರ್ಣ ಅನುಗ್ರಹ ನಿಮ್ಮೆಲ್ಲರಿಗೂ ಕೂಡ ಇರಲಿ. ಗಣಪತಿಯ ಸಂಪೂರ್ಣ ಅನುಗ್ರಹ ನಿಮ್ಮೆಲ್ಲರಿಗೂ ಕೂಡ ಇರಲಿ. ನಿಮ್ಮ ಧರ್ಮದ ಗುರುಗಳ ಸಂಪೂರ್ಣ ಅನುಗ್ರಹ ನಿಮ್ಮೆಲ್ಲರಿಗೂ ಕೂಡ ಇರಲಿ ಅಂತ ನಾನು ಕೂಡ ಗುರುಗಳಲ್ಲಿ ಪ್ರಾರ್ಥನೆ ಮಾಡ್ತೇನೆ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ತಾವೆಲ್ಲರೂ ಕೂಡ ಕಾಯ್ತಾ ಇದ್ದೀರಿ ಮನೋಗತ ಪ್ರಶ್ನಾತಂತ್ರದಲ್ಲಿ ಬರ್ತಕ್ಕಂಥ ರಾಶಿ ಫಲದಲ್ಲಿರ್ತಕ್ಕಂಥ ಫಲಾಫಲಗಳಿಗೋಸ್ಕರ. ತಾವೆಲ್ಲರೂ ಕೂಡ ಉತ್ತರಾಭಿಮುಖವಾಗಿ ಕೂತು ನಿಮ್ಮ ಧರ್ಮದ ಗುರುಗಳಲ್ಲಿ ಪ್ರಾರ್ಥನೆ ಮಾಡಿ. ಒಳ್ಳೆಯದಾಗಲಿ, ಶುಭವಾಗಲಿ. ಓಂ ನಮಃ ಶಿವಾಯ. ಮೊದಲನೇದಾಗಿ ಶ್ರೀಂ ಎಂಬತಕ್ಕಂಥ ಬೀಜಾಕ್ಷರಿ ಮಂತ್ರ ಬಂದಿದೆ. ಓಂ ಗಂ ಗಣಪತಿ ನಮಃ. ಎರಡನೇದಾಗಿ ಕ್ಲೀಂ ಎಂಬತಕ್ಕಂಥ ಬೀಜಾಕ್ಷರಿ ಮಂತ್ರ ಬಂದಿದೆ. ಓಂ ಗಂ ಗಣಪತಿ ನಮಃ. ಮೂರನೇದಾಗಿ ಶ್ರೀಂ ಎಂಬತಕ್ಕಂಥ ಬೀಜಾಕ್ಷರಿ ಮಂತ್ರ ಬಂದಿದೆ. ಶ್ರೀಂ ಕ್ಲೀಂ ಶ್ರೀಂ, ಶ್ರೀಂ ಕ್ಲೀಂ ಶ್ರೀಂ, ಶ್ರೀಂ ಕ್ಲೀಂ ಶ್ರೀಂ. ಈ 3 ಬೀಜಾಕ್ಷರಿ ಮಂತ್ರವನ್ನು 12 ರಾಶಿಗಳಲ್ಲಿರ್ತಕ್ಕಂಥವ್ರು ಪ್ರತಿಯೊಬ್ಬರು ಕೂಡ 48 ಬಾರಿ ಪಠನೆ ಮಾಡಿ. ಯಾವ ರಾಶಿಯವರಿಗೆ ಒಳಿತಾಗತ್ತೆ, ಯಾವ ರಾಶಿಯವರಿಗೆ ಮಿಶ್ರ ಫಲ, ಯಾವ ರಾಶಿಯವರಿಗೆ ಅಶುಭ ಫಲ ಇದೆ ಅನ್ನೋದನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಓಂ ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ. ಓಂ ಗಂ ಗಣಪತೇ 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 ನಮಃ. ಬಹಳ ವಿಶೇಷವಾಗಿ ಗುರುವಾರ ಗುರುಗಳ ಸಂಪೂರ್ಣ ಅನುಗ್ರಹದೊಂದಿಗೆ ಶ್ರೀಂ ಕ್ಲೀಂ ಶ್ರೀಂ ಈ 3 ಬೀಜಾಕ್ಷರಿ ಮಂತ್ರದಲ್ಲಿ ಮೊದಲು ಬಂದಿರತಕ್ಕಂಥದ್ದು ಮಿಶ್ರ ಫಲದಲ್ಲಿರ್ತಕ್ಕಂಥದ್ದು. ಆ ಮೊದಲು ಬಂದಿರತಕ್ಕಂಥ ಮಿಶ್ರ ಫಲದಲ್ಲಿರ್ತಕ್ಕಂಥ ರಾಶಿಗಳವರು ಯಾರು ಅನ್ನೋದನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಮಿಶ್ರ ಫಲದಲ್ಲಿರ್ತಕ್ಕಂಥ ರಾಶಿಗಳವರು ಸಿಂಹರಾಶಿ, ವೃಶ್ಚಿಕ ರಾಶಿ ಮತ್ತು ಕುಂಭರಾಶಿ. ಮತ್ತೊಮ್ಮೆ ಹೇಳ್ತಾ ಇದ್ದೇನೆ, ಮಿಶ್ರ ಫಲದಲ್ಲಿರ್ತಕ್ಕಂಥವರು ಸಿಂಹರಾಶಿ,
ವೃಶ್ಚಿಕ ರಾಶಿ ಮತ್ತು ಕುಂಭರಾಶಿ. ಈ ರಾಶಿಯಲ್ಲಿರ್ತಕ್ಕಂಥವ್ರು ಇವತ್ತಿನ ದಿವಸ ತಾವಂದುಕೊಂಡಿರ್ತಕ್ಕಂಥ ಎಲ್ಲ ಕೆಲಸವೂ ಕೂಡ ಕಾರ್ಯಸಿದ್ಧಿ ಆಗುತ್ತೆ. ಪ್ರಾರಂಭದ ಹಂತದಲ್ಲಿ ಸ್ವಲ್ಪ ಮಂದಗತಿಯಿಂದ ಸಾಗಿದ್ದೆ ಆದರೂ ಕೆಲಸ ಕಾರ್ಯಸಿದ್ಧಿ ಆಗ್ತಾ ಇದೆ, ಇನ್ನೇನು ಆಗುತ್ತೆ ಎಂಬತಕ್ಕಂಥ ಸಮಯದಲ್ಲಿ ತಾವಂದುಕೊಂಡಂತೆ ಎಲ್ಲವೂ ಕೂಡ 100% ಕಾರ್ಯಸಿದ್ಧಿ ಆಗ್ತಕ್ಕಂಥದ್ದು ಇರುತ್ತೆ. ಭಗವಂತನ ಗುರುಗಳ ಸಂಪೂರ್ಣ ಅನುಗ್ರಹ ನಿಮ್ಮೆಲ್ಲರಿಗೂ ಕೂಡ ಇರ್ತಕ್ಕಂಥದ್ದು ಇರುತ್ತೆ. ಆದರೆ ಕೆಲಸವೇನೋ ಕಾರ್ಯಸಿದ್ಧಿ ಆಗುತ್ತೆ. ಪ್ರಾರಂಭದ ಹಂತದಲ್ಲಿ ಸ್ವಲ್ಪ ಮಂದಗತಿಯಿಂದ ಸಾಗುತ್ತೆ, ಅಂತ್ಯದ ಸಮಯದಲ್ಲಿ ಬಹಳ ವೇಗವಾಗಿ ಕಾರ್ಯಸಿದ್ಧಿ ಆಗುತ್ತೆ. ಒಂದು ರೀತಿ ಯೋಚನೆ ಮಾಡೋದಾದರೆ ಮನೋಗತ ಪ್ರಶ್ನಾತಂತ್ರದಲ್ಲಿ ಮಾರ್ಗದರ್ಶನ ಕೊಡ್ತಾ ಇರ್ತಕ್ಕಂಥದ್ದು ಏನಪ್ಪ ಅಂದರೆ ಫಲವು ಮಿಶ್ರ. ನಿಮ್ಮ ಮನಸ್ಥಿತಿಯು ಕೂಡ ಮಿಶ್ರ ಫಲದಲ್ಲಿರ್ತಕ್ಕಂಥದ್ದು ಇರುತ್ತೆ. ಯಾಕೆ, ಹೇಗೆ ಮಾಡ್ತಕ್ಕಂಥ ಕೆಲಸದಲ್ಲಿ ಕಾರ್ಯಸಿದ್ಧಿ ಆಗುತ್ತೋ ಇಲ್ವೋ ಎಂಬತಕ್ಕಂಥ ಭಯ, ನಾನು ಈ ಕೆಲಸವನ್ನು ಗೆಲ್ತೀನೋ ಇಲ್ವೋ ಎಂಬತಕ್ಕಂಥ ಭಯ, ಆಚೆ ಕಡೆ ಎಲ್ಲಾದರೂ ಹೋಗ್ಬೇಕಂದ್ರೆ ಇವತ್ತಿನ ದಿವಸ ನಾನು ಹೋಗಬೇಕಾ ಬೇಡವಾ, ಹೋದ್ಮೇಲೆ ಅಲ್ಲಿ ಕೆಲಸ ಆಗುತ್ತಾ ಇಲ್ವಾ ಎಂಬತಕ್ಕಂಥ ಭಯ, ಮನೆಯಲ್ಲಿ ಮನಸ್ಥಿತಿಗಳು ಸರಿಯಿಲ್ಲ, ಕಲಹಗಳು ಉಂಟಾಗ್ತಕ್ಕಂಥ ಪರಿಸ್ಥಿತಿ, ಏನೊಂದು ಕೆಲಸ ಮಾಡಬೇಕಾದ್ರೂ ಕೂಡ ಭಯಭೀತರಾಗ್ತಕ್ಕಂಥದ್ದು ಇರುತ್ತೆ. ಮನೆಯವ್ರು ಏನು ಅನ್ಕೊಳ್ತಾರೋ, ಹೊರಗಿನವ್ರು ಏನು ಅನ್ಕೊಳ್ತಾರೋ, ಆಫೀಸಲ್ಲಿ ಕೆಲಸ ಮಾಡ್ತಾ ಇರಬೇಕಾದ್ರೆ ನಿಮ್ಮ ಮೇಲಧಿಕಾರಿಗಳು ಏನು ಅನ್ಕೊಂತಾರೋ, ಕೆಳಗಧಿಕಾರಿಗಳು ಏನು ಅನ್ಕೊಂತಾರೋ, ಇದೆಲ್ಲವೂ ಕೂಡ ಯೋಚನೆ ಮಾಡ್ತಾ ಅನ್ಕೊಂಡಿರ್ತಕ್ಕಂಥ ಕೆಲಸವನ್ನೂ ಕೂಡ ಕಾರ್ಯಸಿದ್ಧಿ ಮಾಡ್ಕೊಳ್ಳೋದಿಲ್ಲ. ಒಂದಷ್ಟು ಭಯದ ವಾತಾವರಣ ಸೃಷ್ಟಿ ಆಗ್ತಕ್ಕಂಥದ್ದಿರುತ್ತೆ. ಏನೊಂದು ಹೆಜ್ಜೆ ಹಾಕಬೇಕಾದ್ರೂ ಕೂಡ 1000 ಬಾರಿ ಯೋಚನೆ ಮಾಡ್ತಕ್ಕಂಥದ್ದಿರುತ್ತೆ. ನೋಡಿ, ಯೋಚನೆ ಮಾಡಬೇಕಾಗಿರ್ತಕ್ಕಂಥದ್ದು ನಿಜ, ಆದರೆ ಯೋಚನೆ ಮಾಡಬೇಕಾದ್ರೆ ಆದಷ್ಟು ಒಂದಷ್ಟು ಒಳಿತನ್ನು ಸಿದ್ಧಪಡಿಸ್ಕೊಳ್ತಕ್ಕಂಥದ್ದಾಗಲಿ, ಇಲ್ಲಾಂದರೆ ನಿಮ್ಗೊಂದು ಪಾಸಿಟಿವ್ ಫೀಲ್ ಬರ್ತಕ್ಕಂಥದ್ದಾಗಲಿ ಪ್ರಾರಂಭದ ಹಂತದಲ್ಲಿ ಬರೋದಿಲ್ಲ. ಏನೊಂದು ಮಾಡಬೇಕಾದ್ರೂ ಕೂಡ ಭಯದಿಂದ ಇರತಕ್ಕಂಥ ವಾತಾವರಣ, ಆ ಭಯವನ್ನು ಹೋಗಲಾಡಿಸ್ಬೇಕು. ಒಂದು ಒಳ್ಳೆಯ ಮಾರ್ಗದರ್ಶನ ನಮಗೆ ಬೇಕು ಅಂದರೆ ಗುರುಗಳನ್ನು ಪ್ರಾರ್ಥನೆ ಮಾಡಬೇಕು. ಗುರುವಾರ ಬಂದಿರತಕ್ಕಂಥದ್ದು ಗುರುಗಳನ್ನು ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡಿದ್ದೇ ಆದರೆ ಮಿಶ್ರ ಫಲದಲ್ಲಿರ್ತಕ್ಕಂಥವ್ರು ಇವತ್ತಿನ ದಿವಸ ತಾವಂದುಕೊಂಡಿರ್ತಕ್ಕಂಥ ಕೆಲಸವನ್ನು ಪ್ರಾರಂಭದ ಹಂತದಲ್ಲೂ ಕೆಲಸ ಮಾಡ್ಕೊಳ್ಬೋದು. ಒಂದಷ್ಟು ಮನಸ್ಥಿತಿಗೆ ಸುಖ ಶಾಂತಿ ನೆಮ್ಮದಿ ಕೂಡ ಸಿಗ್ಬೋದು. ಅಂತಹ ಗುರುಗಳನ್ನು ಪ್ರಾರ್ಥನೆ ಮಾಡೋದಾದರೆ ಇವತ್ತಿನ ದಿವಸ ನವಗ್ರಹದಲ್ಲಿ ಗುರುಗಳ ಗ್ರಹ ಆ ಒಂದು ನವಗ್ರಹದಲ್ಲಿ ನವಧಾನ್ಯದ ವಿಚಾರಕ್ಕೆ ಬಂದಾಗ ಕಡಲೆಕಾಳನ್ನು ತೆಗೆದುಕೊಂಡು, ಒಂದು ಚಿಟಿಕೆ ಕಡಲೆಕಾಳನ್ನು ತೆಗೆದುಕೊಂಡು ದಕ್ಷಿಣಾಭಿಮುಖವಾಗಿ ನಿಂತು ಒಂದು ಚಿಟಿಕೆ ದೃಷ್ಟಿ ತೆಗೆದು ಬಿಳಿ ಎಕ್ಕದ ಗಿಡದ ಬುಡಕ್ಕೆ ಹಾಕ್ತಕ್ಕಂಥದ್ದು. ಒಂದು ವೇಳೆ ಬಿಳಿ ಎಕ್ಕದ ಗಿಡ ಸಿಗಲಿಲ್ಲ ಅಂದರೆ ಯಾವುದಾದ್ರೂ ಹಸಿರು ಗಿಡದ ಬುಡಕ್ಕೆ ಹಾಕ್ಬೋದು. ಆದರೆ ಬಿಳಿ ಎಕ್ಕದ ಗಿಡದ ಬುಡ ಪ್ರಧಾನವಾಗಿ ತಿಳಿಸ್ತಕ್ಕಂಥದ್ದು. ದಕ್ಷಿಣಾಭಿಮುಖವಾಗಿ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ನಮ್ಮ ಗುರುಗಳ ಮಂತ್ರದಲ್ಲೂ ಕೂಡ ಆ ಒಂದು ದಕ್ಷಿಣಾಮೂರ್ತಿಗಳನ್ನು ನಾವು ಪ್ರಾರ್ಥನೆ ಮಾಡ್ತಕ್ಕಂಥದ್ದಿರುತ್ತೆ. ಅದಕ್ಕೋಸ್ಕರ ಕಡಲೆಕಾಳನ್ನು ಒಂದು ಚಿಟಿಕೆ ದಕ್ಷಿಣಾಭಿಮುಖವಾಗಿ ನಿಂತು ಗುರುಗಳನ್ನು ಪ್ರಾರ್ಥನೆಯನ್ನು ಮಾಡಿ ನೀವು ಬಿಳಿ ಎಕ್ಕದ ಗಿಡದ ಬುಡಕ್ಕೆ ಹಾಕ್ತಕ್ಕಂಥದ್ದು. ಇದನ್ನು ಮಾಡಿದ್ದೇ ಆದರೆ ಮಿಶ್ರ ಫಲದಲ್ಲಿರ್ತಕ್ಕಂಥವ್ರು ಕೂಡ ಒಂದಷ್ಟು ಸುಖಾಶಾಂತಿ ನೆಮ್ಮದಿಯನ್ನು ಕೂಡ ಗಳಿಸ್ತಕ್ಕಂಥದ್ದಿರುತ್ತೆ. ಅಂದುಕೊಂಡಿರ್ತಕ್ಕಂಥ ಕೆಲಸವನ್ನು ಕೂಡ ಕಾರ್ಯಸಿದ್ಧಿಪಡಿಸ್ಕೊಳ್ತೀರಾ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಅಶುಭ ಫಲದಲ್ಲಿರ್ತಕ್ಕಂಥ ರಾಶಿಗಳವ್ರು ಯಾರು ಅನ್ನೋದನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಅಶುಭ ಫಲದಲ್ಲಿರ್ತಕ್ಕಂಥವ್ರು ಮೇಷರಾಶಿ, ಮಿಥುನ ರಾಶಿ, ಕನ್ಯಾ ರಾಶಿ, ಧನುರ್ರಾಶಿ ಮತ್ತು ಮಕರ ರಾಶಿ. ಮಕರ ರಾಶಿಯು ಕೂಡ ಇವತ್ತಿನ ದಿವಸ ಅಶುಭ ಫಲದಲ್ಲಿರ್ತಕ್ಕಂಥದ್ದು. ದಯವಿಟ್ಟು ಜೋಪಾನ. ಮತ್ತೊಮ್ಮೆ ಹೇಳ್ತಾ ಇದ್ದೇನೆ, ಅಶುಭ ಫಲದಲ್ಲಿರ್ತಕ್ಕಂಥವ್ರು ಮೇಷರಾಶಿ, ಮಿಥುನ ರಾಶಿ, ಕನ್ಯಾ ರಾಶಿ, ಧನುರ್ರಾಶಿ ಮತ್ತು ಮಕರ ರಾಶಿ. ಈ ರಾಶಿಗಳಲ್ಲಿರ್ತಕ್ಕಂಥವ್ರಿಗೆ ಇವತ್ತಿನ ದಿವಸ ತಾವಂದುಕೊಂಡಿರ್ತಕ್ಕಂಥ ಕೆಲಸವನ್ನು ಕಾರ್ಯಸಿದ್ಧಿಪಡಿಸ್ಕೊಳ್ತಕ್ಕಂಥದ್ದು ಸ್ವಲ್ಪ ಕಷ್ಟಕರನೇ. ಯಾವುದಾದ್ರೂ ಒಂದು ಶುಭ ಕಾರ್ಯ ಮಾಡಬೇಕಾದ್ರೆ ಆಗಲಿ, ಯಾವುದಾದ್ರೂ ಒಂದು ಕೆಲಸವನ್ನು ಪ್ರಾರಂಭ ಮಾಡಬೇಕಾದ್ರೆ ಆಗಲಿ, ಆ ಒಂದು ವಿಚಾರವಾಗಿ ಪ್ರಸ್ತಾಪ ಮಾಡಬೇಕಾದ್ರೂ ಕೂಡ ಪ್ರಾರಂಭದ ಹಂತದಲ್ಲಿ ಎಲ್ಲೋ ಒಂದು ಕಡೆ ವಿರೋಧಗಳು ಉಂಟಾಗ್ತಕ್ಕಂಥದ್ದು ಇರುತ್ತೆ. ದಯವಿಟ್ಟು ಜೋಪಾನ. ಇವತ್ತಿನ ದಿವಸ ಯಾವುದಾದ್ರೂ ಒಂದು ಶುಭ ಕಾರ್ಯವನ್ನು ಪ್ರಾರಂಭ ಮಾಡ್ತಕ್ಕಂಥ ವಿಚಾರವಾಗಲಿ, ಇಲ್ಲಾಂದರೆ ನಿಮ್ಮ ಕೆಲಸದಲ್ಲೇ ಏನಾದರೂ ಉನ್ನತ ಸ್ಥಾನಕ್ಕೆ ಹೋಗ್ತಕ್ಕಂಥ ವಿಚಾರವಾಗಲಿ, ತಮ್ಮ ಆಫೀಸಲ್ಲೋ ಇಲ್ಲಾಂದರೆ ತಾವು ಮಾಡ್ತಕ್ಕಂಥ ಕೆಲಸದಲ್ಲೋ, ತಾವು ಮಾಡ್ತಕ್ಕಂಥ ಕೆಲಸದ ಜಾಗದಲ್ಲೋ ಅದ್ರ ಬಗ್ಗೆ ಪ್ರಸ್ತಾಪ ಮಾಡ್ತಕ್ಕಂಥದ್ದಾಗಲಿ, ಇಲ್ಲ ನೀವೊಂದು ಹೆಜ್ಜೆಯನ್ನು ಹಾಕಬೇಕಾದ್ರೆ ಅದ್ರ ಬಗ್ಗೆ ಯಾರ ಹತ್ರನಾದ್ರೂ ವಿಮರ್ಶೆ ಮಾಡ್ತಕ್ಕಂಥದ್ದಾಗಲಿ, ಇದು ಯಾವುದಕ್ಕೂ ಕೂಡ ಅಷ್ಟು ಸೂಕ್ತವಾಗಿರ್ತಕ್ಕಂಥ ಸಮಯ ಇವತ್ತಿನ ದಿವಸ ನಿಮ್ಗಿರ್ತಕ್ಕಂಥದ್ದಲ್ಲ. ದಯವಿಟ್ಟು ಕೂಡ ಜೋಪಾನ. ಆದಷ್ಟು ಮೌನದಿಂದ ಇರತಕ್ಕಂಥದ್ದು ಬಹಳ ಉತ್ತಮ. ಇರ್ತಕ್ಕಂಥ ಕೆಲಸವನ್ನೇ ಪ್ರತಿನಿತ್ಯ ನಿಮ್ಮ ದಿನನಿತ್ಯದ ದಿನಚರಿ ನೀವು ಮಾಡ್ತಕ್ಕಂಥ ಕೆಲಸದಲ್ಲೇ ಒಂದಷ್ಟು ಭಗವಂತನನ್ನು ಪ್ರಾರ್ಥನೆಯನ್ನು ಮಾಡ್ತಕ್ಕಂಥದ್ದಾಗಲಿ, ಮಾಡ್ತಕ್ಕಂಥ ಕೆಲಸದಲ್ಲೇ ಇನ್ನಷ್ಟು ಶ್ರದ್ಧೆಯನ್ನು ತೋರಿಸಿ ಇವತ್ತಿನ ದಿವಸ ಇರ್ತಕ್ಕಂಥ ಕೆಲಸವನ್ನೇ ಕಾರ್ಯಸಿದ್ಧಿ ಮಾಡ್ಕೊಳ್ತಕ್ಕಂಥದ್ದು ಬಹಳ ಉತ್ತಮ. ಆದಷ್ಟು ಹೊಸದನ್ನು ಪ್ರಾರ್ಥನೆ ಮಾಡ್ತಕ್ಕಂಥದ್ದಾಗಲಿ, ಹೊಸದನ್ನು ಪ್ರಾರಂಭ ಮಾಡೋದಕ್ಕೆ ಅಷ್ಟು ಸಮಂಜಸಕರವಾಗಿರ್ತಕ್ಕಂಥದ್ದಲ್ಲ. ಇವತ್ತಿನ ದಿವಸ ಗುರುವಾರ ತಾವು ಕೂಡ ಇವತ್ತಿನ ದಿವಸ ಬಾಬಾರವರ ಸಾನ್ನಿಧ್ಯಕ್ಕೆ ಹೋಗಿ ಅಲ್ಲಿರ್ತಕ್ಕಂಥ ಒಂದು ಚೂರು ಭಸ್ಮ ಪ್ರಸಾದವನ್ನು ನಿಮ್ಮ ಲಲಾಟದಲ್ಲಿ ಇಟ್ಕೊಳ್ತಕ್ಕಂಥದ್ದು. ಬರೀ ಭಸ್ಮ ಪ್ರಸಾದವನ್ನು ಲಲಾಟದಲ್ಲಿ ಇಟ್ಕೊಳ್ತಕ್ಕಂಥದ್ದಲ್ಲ, ಗುರುಗಳ ಸಾನ್ನಿಧ್ಯಕ್ಕೆ ಹೋಗಬೇಕಾದ್ರೆ ಹರಿಶಿನದ ವರ್ಣದಲ್ಲಿರ್ತಕ್ಕಂಥದ್ದು, ಹರಿಶಿನದ ವರ್ಣದಲ್ಲಿರ್ತಕ್ಕಂಥ ಒಂದಷ್ಟು ಪುಷ್ಪಗಳು, ಶಾಮಂತಿಗೆ ಪುಷ್ಪನೋ ಇಲ್ಲಾಂದರೆ ಹರಿಶಿನದ ವರ್ಣದಲ್ಲಿರ್ತಕ್ಕಂಥ ಹಳದಿ ವರ್ಣದಲ್ಲಿರ್ತಕ್ಕಂಥ ಪುಷ್ಪವನ್ನು ಬಾಬಾರವರ ಸಾನ್ನಿಧ್ಯಕ್ಕೆ ನೀಡಿ ಪ್ರಾರ್ಥನೆಯನ್ನು ಮಾಡಿದ್ದೇ ಆದರೆ ಅಶುಭ ಫಲದಲ್ಲಿರ್ತಕ್ಕಂಥವ್ರಿಗೂ ಕೂಡ ಒಂದಷ್ಟು ಸುಖ ಶಾಂತಿ ನೆಮ್ಮದಿ ಸಿಗ್ತಕ್ಕಂಥದ್ದಿರುತ್ತೆ. ಒಳ್ಳೆಯದಾಗಲಿ, ಶುಭವಾಗಲಿ. ಶುಭ ಫಲದಲ್ಲಿ ಇರುವಂಥ ರಾಶಿಗಳವ್ರ ಬಗ್ಗೆ ತಿಳಿಸ್ಕೊಂಡು. ಹೌದು, ಹಿಂದಿನ ಭಾಗದಲ್ಲಿ ಮಿಶ್ರ ಮತ್ತು ಅಶುಭ ಫಲದಲ್ಲಿರ್ತಕ್ಕಂಥ ರಾಶಿಗಳ ಬಗ್ಗೆ ತಿಳ್ಕೊಂಡಿದ್ದಾಯಿತು. ಅವರು ಮಾಡಬೇಕಾಗಿರ್ತಕ್ಕಂಥ ಚುಟುಕು ಅನುಷ್ಠಾನವನ್ನು ಕೂಡ ತಿಳಿಸ್ಕೊಟ್ಟಿರ್ತಕ್ಕಂಥದ್ದಿತ್ತು. ಇನ್ನು ಶುಭ ಫಲ ಬಾಕಿ ಇರತಕ್ಕಂಥದ್ದಿದೆ. ಶುಭ ಫಲದಲ್ಲಿರ್ತಕ್ಕಂಥ ರಾಶಿಗಳವ್ರು ಯಾರು ಅನ್ನೋದನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಶುಭ ಫಲದಲ್ಲಿರ್ತಕ್ಕಂಥ ರಾಶಿಗಳವರು ವೃಷಭ ರಾಶಿ, ಕರ್ಕಾಟಕ ರಾಶಿ,
ತುಲಾ ರಾಶಿ ಮತ್ತು ಮೀನರಾಶಿ. ಮತ್ತೊಮ್ಮೆ ಹೇಳ್ತಾ ಇದ್ದೇನೆ, ಶುಭ ಫಲದಲ್ಲಿರ್ತಕ್ಕಂಥವ್ರು ವೃಷಭ ರಾಶಿ, ಕರ್ಕಾಟಕ ರಾಶಿ, ತುಲಾ ರಾಶಿ ಮತ್ತು ಮೀನರಾಶಿ. ಈ ರಾಶಿಗಳಲ್ಲಿರ್ತಕ್ಕಂಥವ್ರಿಗೆ ಇವತ್ತಿನ ದಿವಸ ತಾವು ಅಂದುಕೊಂಡಿರ್ತಕ್ಕಂಥ ಎಲ್ಲ ಕೆಲಸವನ್ನು ಕೂಡ ಕಾರ್ಯಸಿದ್ಧಿಪಡಿಸ್ಕೊಳ್ತೀರಾ. ಗುರುವಾರ ಗುರುಗಳ ಸಂಪೂರ್ಣ ಅನುಗ್ರಹ ನಿಮಗಿರೋದ್ರಿಂದ ಆದಷ್ಟು ಒಂದಷ್ಟು ಒಳ್ಳೆಯ ಮಾರ್ಗದರ್ಶನದಿಂದ ತಾವು ಮುನ್ನುಗ್ಗಿದ್ದೇ ಆದರೆ ಇನ್ನಷ್ಟು ಸಾಕಷ್ಟು ಹೆಚ್ಚಿನಷ್ಟು ಫಲಾಫಲಗಳನ್ನು ಸಿದ್ಧಪಡಿಸ್ಕೊಳ್ತೀರಾ. ಇವತ್ತಿನ ದಿವಸ ಮನೋಗತ ಪ್ರಶ್ನಾತಂತ್ರದಲ್ಲಿ ತಿಳಿಸ್ಕೊಡ್ತಾ ಇರೋದೇನಪ್ಪ ಅಂದರೆ, ನೀವು ಮಾಡ್ತಕ್ಕಂಥ ಕೆಲಸ, ನೀವು ಹಾಕ್ತಕ್ಕಂಥ ಹೆಜ್ಜೆ ಯಾವುದಾದ್ರೂ ಕೂಡ ಪರವಾಗಿಲ್ಲ. ಒಂದು ಶುಭ ಕಾರ್ಯವನ್ನು ಪ್ರಾರಂಭ ಮಾಡ್ತಕ್ಕಂಥದ್ದಾಗಲಿ, ಅದರ ಬಗ್ಗೆ ವಿಮರ್ಶೆ ಮಾಡ್ತಕ್ಕಂಥದ್ದಾಗಲಿ, ದೂರಬಾರ ಪ್ರಯಾಣ ಮಾಡ್ತಕ್ಕಂಥದ್ದಾಗಲಿ, ವ್ಯಾಪಾರ ವ್ಯವಹಾರ ಇದಕ್ಕೆಲ್ಲದಕ್ಕೂ ತೆರಳೋದಕ್ಕಿಂತ ಮುಂಚೆ ನಿಮ್ಮ ವಾಸ್ತುಗೃಹದಲ್ಲಿರ್ತಕ್ಕಂಥ ಹಿರಿಯರ ಜೊತೆ ಕೂತು ಇವತ್ತಿನ ದಿವಸ ತಾವು ಮಾಡ್ತಕ್ಕಂಥ ಎಲ್ಲ ಕೆಲಸದ ವಿಚಾರವಾಗಿ 1-2 ನಿಮಿಷಗಳ ವಿಮರ್ಶೆಯನ್ನು ಮಾಡಿ ಅವರು ಕೊಡ್ತಕ್ಕಂಥ ಆ ಒಂದು ಗುಪ್ತ ಮಾರ್ಗದರ್ಶನವನ್ನು ತಾವು ಸ್ವೀಕರಿಸಿಕೊಂಡು ನಿಮ್ಮ ಮನಸ್ಸಿನಲ್ಲಿ ಇಟ್ಕೊಂಡು ಅದರ ಮೇಲೆ ತಾವು ಮುಂದೆ ಹೋಗಿದ್ದೇ ಆದರೆ ಇನ್ನಷ್ಟು ಸಾಕಷ್ಟು ಹೆಚ್ಚಿನಷ್ಟು ಫಲಾಫಲಗಳನ್ನು ಸಿದ್ಧಪಡಿಸ್ಕೊಳ್ತೀರಾ. ಮತ್ತೊಂದು ವಿಚಾರ ಏನಪ್ಪ ಅಂದರೆ, ನಿಮ್ಮ ಕುಟುಂಬದಲ್ಲಿರ್ತಕ್ಕಂಥವ್ರು ನಿಮ್ಮ ಹಿರಿಯರನ್ನು ಬಿಟ್ಟು ಹೊರಗಿನವ್ರ ಜೊತೆ ತಾವು ಮಾಡ್ತಕ್ಕಂಥ ಕೆಲಸದ ವಿಚಾರವಾಗಲಿ, ವಿನಾಕಾರಣ ಅವ್ರ ಬಗ್ಗೆ ವಿಮರ್ಶೆ ಮಾಡ್ತಕ್ಕಂಥದ್ದಾಗಲಿ, ಅವಶ್ಯಕತೆ ಇಲ್ಲದೆ ಇರೋ ಸಮಯದಲ್ಲಿ ತಾವು ಮಾಡ್ತಕ್ಕಂಥ ಕೆಲಸದ ಕುರಿತಾಗಿ ಅವರಿಗೆ ತಿಳಿಸ್ಕೊಡ್ತಕ್ಕಂಥದ್ದಾಗಲಿ, ಇದು ಯಾವುದನ್ನು ಕೂಡ ಮಾಡಬೇಡಿ. ಎಲ್ಲೋ ಒಂದು ಕಡೆ ಅಲ್ಲೂ ಕೂಡ ಹೇಳುತ್ತಕ್ಕಂಥದ್ದಿರುತ್ತೆ ಜೋಪಾನ. ಶುಭ ಫಲದಲ್ಲಿರ್ತಕ್ಕಂಥವ್ರು ಒಂದು ರೀತಿ ಹೇಳಬೇಕಂದ್ರೆ ಅದೃಷ್ಟವಂತರೇ. ಗುರುಗಳ ಸಂಪೂರ್ಣ ಮಾರ್ಗದರ್ಶನ ನಿಮಗಿದೆ. ಅಂದುಕೊಂಡಿರ್ತಕ್ಕಂಥ ಎಲ್ಲ ಕೆಲಸವನ್ನು ಕೂಡ ಕಾರ್ಯಸಿದ್ಧಿಪಡಿಸ್ಕೊಳ್ತೀರಾ. ಒಳ್ಳೆಯದಾಗಲಿ, ಶುಭವಾಗಲಿ. ವೀಕ್ಷಕರೇ, ಈಗ ಬೀದರ್ನಿಂದ ವಿಶೇಷ ಕಾರ್ಯವೊಂದು ಬಂದಿದೆ, ಅವರನ್ನ ಮಾತಾಡ್ಸೋಣ. ಹಲೋ. ಹಲೋ, ನಮಸ್ತೆ. ನಮಸ್ತೆ ಮೇಡಮ್. ಮಾತಾಡಿ ಮಾ ಗುರುಜಿ ಹತ್ರ. ನಮ್ಮ ಪೂಜ್ಯ ಗುರುಜಿ ಅವರಿಗೆ ನಮ್ಮ ಬೀದರ್ ಜಿಲ್ಲೆಯ ಜನತೆಯ ಪರವಾಗಿ ಅವರ ಪೂಜ್ಯ ಅಡಿದವರಿಗೆ ನಾನು ಅನಂತ ಕೋಟಿ ನಮನಗಳನ್ನು ಪ್ರಥಮವಾಗಿ ಸಲ್ಲಿಸ್ತೀನಿ ಮೇಡಮ್. ಮಾತಾಡಿ. ಮತ್ತೆ ನಮ್ಮ ಬೀದರ್ ಜಿಲ್ಲೆಗೆ ನಮ್ಮ ಪೂಜ್ಯ ಮಹರ್ಷಿ ಡಾಕ್ಟರ್ ಶ್ರೀ ಆನಂದ್ ಗುರುಜಿ ಅವರು ಆಗಮಿಸ್ತಾ ಇರ್ತಕ್ಕಂಥದ್ದು ಒಂದು ಈ ಸುಸಂದರ್ಭದಲ್ಲಿ ನಾನು ಈ ಜಿಲ್ಲೆಯಾದ್ಯಂತ ಓಡಾಡೋ ಸಮಯದಲ್ಲಿ ಅವ್ರದ್ದು ಪ್ರತಿಯೊಂದು ತಾಲೂಕದಲ್ಲಿ ಅವ್ರಿಗೆಲ್ಲ ದೊಡ್ಡ ದೊಡ್ಡ ಕಟೌಟ್ಸ್ ಹಾಕಿ ಸ್ವಾಗತ ಮಾಡ್ತಾ ಇದ್ದಾರೆ ನಮ್ಮ ಜನರಿಗೆ. ಇಲ್ಲೆಲ್ಲ ನಾನು ಒಂದ್ಸಲ ಸುತ್ತಾಡಿ ನೋಡಿದಾಗ ನಮ್ಮ ಬೀದರ್ ಜನತೆಗೆ ಒಂದು ಹಬ್ಬದ ಸಂಭ್ರಮದ ಹಾಗೆ ಕಾಣ್ತಾ ಇದೆ ಮೇಡಮ್. ಅಮ್ಮ, ತಾವು ಏನ್ ಮಾಡ್ತಿದ್ದೀರಿ? ನಾನು ಇಲ್ಲಿ ಬೀದರ್ದು ಒಬ್ಬಳು ನಾಗರಿಕಳು ಸರ್. ನನ್ನ ಹೆಸರು ಉಮಾದೇವಿ ರಮೇಶ್ ಚಿಲ್ಲರ್ಗಿ ಅಂತ. ಇಲ್ಲಿ ನಮಗೆ ಶರಣರ ಬರವೆಮಗೆ ಪ್ರಾಣ ಜೀವಾಳ ಅಂತಕ್ಕಂಥ ಒಂದು ಭಾವ ಹೊತ್ತಿರ್ತಕ್ಕಂಥ ನಮ್ಮ ಶರಣರ ನಾಡಿದು ಬಸವ ಕಲ್ಯಾಣ ಮತ್ತೆ ನಮ್ಮ ಬೀದರ್ ಜಿಲ್ಲೆ ಈ ಮಹಾತ್ಮರು ಮೆಟ್ಟಿರ್ತಕ್ಕಂಥ ಧರೆ ಪಾವನವೆಂತಕ್ಕಂಥದ್ದನ್ನ ಭಾವಿಸಿ ಇಂಥ ಮಹಾತ್ಮಿಕರಾದಂತ ಮಹರ್ಷಿ ಡಾಕ್ಟರ್ ಶ್ರೀ ಆನಂದ್ ಗುರುಜಿ ಅಪ್ಪಾಜಿ ಅವರು ನಮ್ಮ ಬೀದರ್ ಜಿಲ್ಲೆಗೆ ಬಂದು ನಮ್ಮ ಈ ಭೂಮಿಯನ್ನು ಪಾವನ ಮಾಡ್ತಾರಂತಕ್ಕಂಥ ಸಂಭ್ರಮ ನಮ್ಮ ಬೀದರ್ ಜನತೆ ಎಲ್ಲ ಆಡ್ತಾ ಇದ್ದಾರೆ ಸರ್. ಹೀಗಾಗಿ ನಮ್ಗೆ ಬಹಳ ಹೆಮ್ಮೆ ಆಗ್ತಾ ಇದೆ. ನಿಮ್ಮೊಂದಿಗೆ ಈಗ ಮಾತಾಡ್ತಿರೋದು ನಿಮ್ಮ ಆನಂದ್ ಗುರುಜಿ ಅವರೇ. ಅಪ್ಪಾಜಿ, ನಿಮ್ಮ ಪಾದಕ್ಕೆ ಅನಂತ ಶರಣುಗಳು ಅಪ್ಪಾಜಿ. ಒಳ್ಳೇದಾಗ್ಲಿ. ಅಪ್ಪಾಜಿ, ಗುರುರ್ ಬ್ರಹ್ಮ ಗುರುರ್ ವಿಷ್ಣು ಗುರುರ್ ದೇವ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮೋ ನಮಃ. ಇಂತ ಒಂದು ಭಾವ ಹೊತ್ತಿರ್ತಕ್ಕಂಥ ನಮ್ಮ ಬೀದರ್ ಜನತೆಗೆ ನೀವು ಪ್ರತ್ಯಕ್ಷವಾಗಿ ದರ್ಶನ ಕೊಟ್ಟು ನಿಮ್ದೇನು ಅಮೋಘವಾದಂತ ವಾಕ್ ನುಡಿಗಳನ್ನ ಇಲ್ಲೆಲ್ಲ ಹೇಳಕ್ಕೆ ನೀವು ಆಗಮಿಸ್ತಾ ಇದ್ರಿ ಅಪ್ಪಾಜಿ. ಅದಕ್ಕೆ ಏನು ನಮ್ಮ ಜನರಿಗೆ ಇಷ್ಟು ಸಂತೋಷ ಆಗ್ತಾ ಇದೆ. ಸುಮಾರು 2-3 ವರ್ಷದಿಂದ ಈ ಕೋವಿಡ್ ಸಲುವಾಗಿ ಜನ ಎಲ್ಲ ಒಂದು ಸ್ವಲ್ಪ ಆಧ್ಯಾತ್ಮಿಕ ಸಂಪರ್ಕದಿಂದ ದೂರ ಸರಿದು ಹೋಗ್ತಾ ಇದ್ದಾರೆ. ಈಗ ತಾವೇನು ಆಗಮಿಸ್ತಾ ಇದ್ರಿ ಅಪ್ಪಾಜಿ, ನಮ್ಗ ನಿಮ್ಮ ಒಂದು ಅನುಭವವನ್ನು ಹಂಚಿ ನಮ್ಮೆಲ್ಲರಿಗೆ ಸಂತೋಷವನ್ನು ಕೊಟ್ಟು ನೀವು ಹೋಗ್ತಾ ಇರ್ತಕ್ಕಂಥ ಒಂದು ವಿಷಯವೇ ನಮ್ಗ ಹಬ್ಬದ ಸಂಭ್ರಮಣೆ ಆಗ್ತಾ ಇದೆ ಅಪ್ಪಾಜಿ. ಖಂಡಿತಮ್ಮ. ಜೊತೆಗೆ ನಾಳೆ ಕಾರ್ತಿಕ ಅಂದ್ರೆ ಈ ಕಾರ್ತಿಕ ಮಾಸದಲ್ಲಿ ಕಾರ್ತಿಕ ದೀಪ ಇದೆಯಲ್ಲ, ಅದು ಬಹಳ ವಿಶೇಷ. ಆ ವಿಶೇಷವಾಗಿರ್ತಕ್ಕಂಥ ಶುಭ ದಿನ ಸಂಧ್ಯಾಕಾಲ ನಡೆಯುವಂತಹ ದೀಪೋತ್ಸವ ಕಾರ್ಯಕ್ರಮಕ್ಕೆ ಪ್ರತಿಯೊಬ್ಬರು ಸಹಿತ ಪ್ರತಿಯೊಬ್ಬ ನಾಗರಿಕರು ಪ್ರತಿಯೊಬ್ಬರು ಬೀದರ್ ಮತ್ತೆ ಆ ಸ್ಥಳ ಮತ್ತೊಮ್ಮೆ ಹೇಳಮ್ಮ. ಬೀದರ್ನ ಖಂಡಿತ ಬರ್ತಾರ ಅಪ್ಪಾಜಿ. ಯಾಕಂದ್ರೆ ಚಿಟಗುಪ್ಪ ತಾಲೂಕಲ್ಲಿ ಕಾರ್ಯಕ್ರಮಗಳು ನಮ್ಮಲ್ಲಿ ಸುಮಾರು ಜನ ಮಾಡ್ತಾ ಇದ್ದಾರೆ. ಅಷ್ಟೇ ಅಲ್ಲದೆ ಈಗ ತಮ್ಮ ಒಂದು ದಿವ್ಯ ನೇತೃತ್ವ, ತಮ್ಮ ದಿವ್ಯ ಸಾನ್ನಿಧ್ಯದಲ್ಲಿ ಒಂದು ಬಹಳ ಬೃಹತ್ ಕಾರ್ಯಕ್ರಮ ಏನು ಆಚರಣೆ ಆಗ್ತಾ ಇದೆ ಈಗ ಬೀದರ್ ಜಿಲ್ಲೆಯಲ್ಲಿ. ಖಂಡಿತಮ್ಮ. ರೇವಣಸಿದ್ದೇಶ್ವರ ದೇವಸ್ಥಾನದಲ್ಲಿ ಹೌದಮ್ಮ, ರೇವಣಸಿದ್ದೇಶ್ವರರ ದೇವಸ್ಥಾನದಲ್ಲಿ ಅಲ್ಲಿ ನಡೀತಕ್ಕಂತಹ ದೀಪೋತ್ಸವ ಮತ್ತೆ ಮಹಾದ್ವಾರ ಉದ್ಘಾಟನಾ ಸಮಾರಂಭದಲ್ಲಿ ಬರ್ತಕ್ಕಂಥ ಪ್ರತಿಯೊಬ್ಬರು ಸಹಿತ ಒಂದಿಷ್ಟು ಮಂಗಳ ದ್ರವ್ಯಗಳನ್ನ, ಮುಖ್ಯವಾಗಿ ಭಸ್ಮ, ಬಿಲ್ಪತ್ರೆ ಜೊತೆಗೆ 2 ದೀಪಗಳು, ಅದರಲ್ಲಿ ಪ್ರತ್ಯೇಕವಾಗಿ 9 ದೀಪ ಅಥವಾ ಸಾಧ್ಯವಾದ್ರೆ 365 ದೀಪ. ಆ ದೀಪದಿಂದ ನಾಳೆ ಹಚ್ಚುವ ದೀಪ ಇಡೀ ಜಗತ್ತಿಗೆ ಬೆಳಕಾಗಬೇಕು. ನಾಳೆ ಹಚ್ಚುವ ದೀಪ ಕಾರ್ತೀಕ ಮಾಸದ ಈ ಒಂದು ಕೃಷ್ಣ ಪಕ್ಷದ ಶುಭ ಆ ದಿನ ಅಂದ್ರೆ ನಾಳೆ ಹಚ್ಚುವ ದೀಪ, ಕಾರ್ತೀಕ ಮಾಸದ ಹಚ್ಚುವ ದೀಪ
ಇಡೀ ಜಗತ್ತಿಗೆ ಬೆಳಕಾಗಬೇಕು. ಮುಖ್ಯ ಉದ್ದೇಶ ಇರ್ತಕ್ಕಂಥದ್ದು ಭಾರತದ ಗಡಿ ಭಾಗದಲ್ಲಿರ್ತಕ್ಕಂಥ ವೀರ ಯೋಧರನ್ನ ಕೊಡುಗೆ ಹಾಕಿಕೊಟ್ಟಿರ್ತಕ್ಕಂಥ ತಾಯಂದಿರ್ತಕ್ಕಂಥ ಸಾನ್ನಿಧ್ಯ ಉತ್ತರ ಕರ್ನಾಟಕ. ಅಂತ ತಾಯಂದ್ರ ಆಶೀರ್ವಾದ ಎಲ್ಲರಿಗೂ ಸಹಿತ ಇಡೀ ಜಗತ್ತಿಗೆ ಬೇಕಾಗಿದೆ. ಹೆಮ್ಮೆಯಿಂದ ಹೇಳ್ಕೊಳ್ಳುವಂತ ವಿಚಾರ ಅದು. ನಾವು ಖಂಡಿತ ಅಪ್ಪಾಜಿ. ಅದಕ್ಕಾಗಿ ಈಗ ಇಲ್ಲಿಂದ ನಮ್ಮ ಜಿಲ್ಲೆಯ ನಾರಿಯರು ಅತಿ ಸಂಭ್ರಮದಿಂದ ಈಗ ಆದಷ್ಟು ನಮ್ಮಲ್ಲಿ ಬಹಳ ವಿಜೃಂಭಣೆಯಿಂದ ಅದಕ್ಕೆಲ್ಲದಕ್ಕೆ ತಯಾರಿ ಆಗ್ತಾ ಇದೆ ಅಪ್ಪಾಜಿ. ಲಕ್ಷೋಪಗಂಟಿ ಜನ ಮಹಿಳೆಯರು ಸೇರಿ ಆ ಎಣ್ಣೆ ಬತ್ತದೊಂದಿಗೆ ಅದು ಏನು ದೀಪ ಪ್ರಜ್ವಲನೆ ಮಾಡಿ ನಮ್ಮ ದೇಶಕ್ಕಾಗಿ ಶಾಂತಿ ಸಿಗ್ಲಿ ಅಂತಂದು ಹೇಳಿ ನೀವೇನ್ ಹೇಳ್ತಾ ಇದ್ದೀರಪ್ಪಾಜಿ. ನಮ್ಮ ಬೀದರ್ ಜನತೆನೇ ಒಂದು ಪ್ರಣತಿಯಾಗಿ ಅದಕ್ಕೆ ಒಂದು ತೈಲದ ರೂಪದಲ್ಲಿ, ಅದಕ್ಕೊಂದು ಬತ್ತಿಯ ರೂಪದಲ್ಲಿ ಅದಕ್ಕೆ ಜ್ಯೋತಿ ಬೆಳೆಸೋದಕ್ಕೆ ನೀವು ದಿವ್ಯ ನೇತೃತ್ವವನ್ನು ವಹಿಸ್ಕೊಂಡು ತಾವು ಬರ್ತಾ ಇದ್ದೀರಲ್ಲ, ಅದು ನಮಗೆ ಎಲ್ಲದ ಹೆಮ್ಮೆಯ ವಿಷಯ ಆಗಿದೆ ಅಪ್ಪಾಜಿ. ತುಂಬ ಸಂತೋಷಮ್ಮ. ನನಗಂತೂ ಬಹಳ ಸಂತೋಷ ಇದೆ. ನನಗೆ ನಾಳೆ ಬರ್ತಕ್ಕಂತಹ ಬೆಳಗ್ಗೆ DCC ಬ್ಯಾಂಕಲ್ಲಿರ್ತಕ್ಕಂಥ ನಮ್ಮ ಗುರುಮಾದಪ್ಪ ನಾಗಮಾರಪಲ್ಲಿ ಅವರ ಒಂದು ಸಂಸ್ಥೆಯ ಕಾರ್ಯಕ್ರಮ, ಅದಾದ ನಂತರ ನಿಮ್ಮ ದೀಪೋತ್ಸವ ಅಂದರೆ ದೇವರ ಒಂದು ವಿಶೇಷವಾಗಿರ್ತಕ್ಕಂಥ ರೇವಣಸಿದ್ದೇಶ್ವರ ದೇವಸ್ಥಾನದ ಆ ಒಂದು ಮಹದ್ವಾರ ಉದ್ಘಾಟನೆ, ಅದಾದ ನಂತರ ದೀಪೋತ್ಸವ ಚಾಲನೆ ಕಾರ್ಯಕ್ರಮ, ಅದಾದ ಮಾರನೇ ದಿವಸ ಮತ್ತೊಂದು ಶ್ರೀಗಳು ಅಲ್ಲೂ ಸಹಿತ ವಿಶೇಷವಾಗಿರ್ತಕ್ಕಂಥ ಒಂದು ಆರಾಧನೆಗೆ ನನ್ನ ಆಹ್ವಾನಿಸ್ತಾ ಇದ್ದಾರೆ. ಆ ಶ್ರೀಗಳನ್ನು ಅಲ್ಲಿಗೂ ಸಹಿತ ಅಲ್ಲೂ ಗಂಗಾಧರ ಶ್ರೀಗಳು, ಗಂಗಾಧರ ಶಿವಾಚಾರ್ಯ ಮಹಾಸ್ವಾಮಿಗಳು ಅವರ ಸಂಸ್ಥಾನಕ್ಕೂ ಸಹಿತ ನಾನು ಬರ್ತಾ ಇದ್ದೇನೆ. ನನಗೆ ಬಹಳ ಸಂತೋಷ ಇದೆ. ಒಟ್ಟಾರೆ ಹೇಳಬೇಕಂದ್ರೆ ಬೀದರಲ್ಲಿ ನಾನು ಇರುವ ತನಕ ಎಲ್ಲೆಲ್ಲಿ ಸಾಧ್ಯವೋ ಅಲ್ಲೆಲ್ಲ ಬಂದು, ಅದರಲ್ಲೂ ಒಂದು ನಾಳೆ ಸಂಕಷ್ಟರ ಮಹಾಗಣಪತಿ ಬೇರೆ ನಾಳಿದ್ದಿದೆ. ಸಂಕಷ್ಟರ ಮಹಾಗಣಪತಿಗಾಗಿ ಗಣಪತಿಗೂ ಒಂದು ಸೇವೆ ಸಲ್ಲಿಸಬೇಕು ಎಂಬತಕ್ಕಂಥ ಮಹದಾಸೆ ನಮ್ಮದು. ಒಟ್ಟಾರೆ ನಾನಲ್ಲಿರುವಷ್ಟು ಕಾಲ 10 ನಿಮಿಷನೂ ವೇಸ್ಟ್ ಇಲ್ದಿರ ಎಲ್ಲ ಕಡೆ ಸುತ್ತಾಡಿ ಆ ಭಾಗದ ಪ್ರತಿಯೊಬ್ಬರನ್ನು ಮಾತಾಡಿಸಬೇಕು, ಎಲ್ಲರ ಜೊತೆ ಸೇರಬೇಕು, ಅಲ್ಲಿರಬೇಕು ಎಂಬತಕ್ಕಂಥ ಆಸೆಯಲ್ಲೇ ಬರ್ತಿದ್ದೇನೆ. ಒಳ್ಳೆಯದಾಗಲಿ, ಶುಭವಾಗಲಿ.